ಮಾಡ್ತೀನಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧರು ಪರಿಶುದ್ಧರು ಮಹಾಪರಿಶುದ್ಧರು ನೀತಿವಂತರು ಸತ್ಯವಂತರು ಆಗಿರುವ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ನಮ್ಮೆಲ್ಲರ ಪ್ರೀತಿಯುಳ್ಳ ಪರಲೋಕದ ತಂದೆ ಯೆಹೋವ ದೇವರೇ, ಮತ್ತೊಂದಾವರ್ತಿ ನಿನ್ನ ಅಪಾರವಾದ ಪ್ರೀತಿಗೆ ಕೃಪೆಗೆ ನಾವು ಕೃತಜ್ಞತೆ ಸ್ತೋತ್ರ ಸಲ್ಲಿಸುವರಾಗಿದ್ದೇವೆ. ತಂದೆ ದೇವರೇ, ಪಾಪಿಗಳಾದ ನಮ್ಮನ್ನು ಇನ್ನೂ ಕೂಡ ಜೀವಿತರ್ಪಟೆಯಲ್ಲಿ ಎಣಿಸಿ ಸಂಜೆ ವೇಳೆಯಲ್ಲಿ ಒಟ್ಟಾಗಿ ಸೇರಿಸಿ ಅಪ್ಪ ರೋಮಾಪುರದವರೆಗೆ ಬರೆದ ಪತ್ರಿಕೆಯಲ್ಲಿ ದೇವರೇ ನಿಮ್ಮ ಅನೇಕ ಸತ್ಯ ಗುಡಾರ್ಥಗಳನ್ನ ನಾವು ಇನ್ನೂ ಕಲೀಲಿಕ್ಕೆ ಅಪ್ಪ ನೀವು ಕೊಟ್ಟಿರುವಂತ ಒಂದು ಒಳ್ಳೆಯ ಸಮಯಕ್ಕಾಗಿ ಒಳ್ಳೆಯ ಸಂಜೆಗಾಗಿ ದೇವರೇ ನಾವು ನಿಮಗೆ ಕೃತಜ್ಞತೆ ಉಳ್ಳವರಾಗಿದ್ದೇವೆ. ಅದು ಮಾತ್ರವಲ್ಲದೆ ನಮ್ಮೆಲ್ಲರನ್ನು ಕೂಡ ಉದಯ ಕಾಲದಿಂದ ಈ ಸಂಜೆವರೆಗೂ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ನಮ್ಮನ್ನು ಕಾದು ಕಾಪಾಡಿ ನಿನ್ನ ಮಹಾ ಪ್ರೀತಿ ಕೃಪೆಯಿಂದ ಮತ್ತೆ ಒಟ್ಟಾಗಿ ಸೇರಿಸಿ ಅಪ್ಪ ಸಹೋದರ ಮುಖಾಂತರವಾಗಿ ಅಪ್ಪ ನಿಮ್ಮ ವಾಕ್ಯಗಳನ್ನ ತಿಳಿದುಕೊಳ್ಳುವಂತೆ ಸಹಾಯ ಮಾಡಿರೋದಕ್ಕಾಗಿಯೂ ನಿಮಗೆ ಕೃತಜ್ಞತೆ ಉಳ್ಳವರಾಗಿದ್ದೇವೆ. ಅಪ್ಪ ಹೇಳಿಕೊಡುವಂತ ಬೋಧಿಸುವಂತ ಸಹೋದರನು ಕೂಡ ವಿಶೇಷವಾಗಿ ಆಶೀರ್ವಾದ ಮಾಡ್ರಿ. ಅವರಿಗೆ ನಿಮ್ಮ ಪವಿತ್ರಾತ್ಮ ಶಕ್ತಿಯನ್ನು ಕೊಟ್ಟು ನಡೆಸ್ರಿ. ಅಪ್ಪ ಈ ಕೂಟದ ಆರಂಭದಿಂದ ಹಿಡಿದು ದೇವರೇ ಅಂತ್ಯದವರೆಗೂ ನಿಮ್ಮ ಪ್ರಸನ್ನತೆ ನಿಮ್ಮ ಮಹಿಮೆಯಲ್ಲಿ ನಿಮ್ಮ ಇರುವಿಕೆಯಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಅಪ್ಪ ನಿಮ್ಮ ವಾಕ್ಯಗಳನ್ನ ಕಲಿಲಿಕ್ಕೆ ನಮಗೆ ಸಹಾಯ ಮಾಡ್ರಿ. ಬಂದಿರುವಂತ ಮತ್ತು ಬರೆದಿರುವಂತ ಎಲ್ಲ ಸಹೋದರಗಳನ್ನು ದೇವರೇ ನಾನು ನೆನಪು ಮಾಡಿಕೊಳ್ತೇನಪ್ಪ. ಅವರು ಕೂಡ ಆದಷ್ಟು ಬೇಗ ಬಂದು ನಿಮ್ಮ ಸನ್ನಿಧಿಯಲ್ಲಿ ಕುಳಿತುಕೊಳ್ಳುವಂತೆ ಅವ್ರಿಗೆ ಸಹಾಯ ಮಾಡ್ರಿ. ಈ ಲೋಕದೆಲ್ಲ ಆಸೆಗಳನ್ನು ದೇವರೇ ನೀವು ತಾನೇ ಎಲ್ಲವನ್ನು ನಮ್ಮಿಂದ ದೂರ ಮಾಡ್ರಿ ಎಂಬುದನ್ನು ಬೇಡಿಕೊಳ್ಳುತ್ತಾ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರೀತಿಯ ಒಬ್ಬನೇ ಮಗನು ನಮ್ಮೆಲ್ಲರ ಕರ್ತನೂ ರಕ್ಷಕನು ಒಡೆಯನು ವಿಮೋಚಕನು ಆಗಿರುವ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆ. ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿದ್ದರು ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿ ಉಂಟಾಗ್ಲಿ. ಈ ಒಂದು ಕೃಪೆಯ ದಿನದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುವಂತ ಒಂದು ಅವಕಾಶವನ್ನು ದೇವರು ನಮಗೆ ಮಾಡಿಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ಸಮಯ ನಮಗೆ ಕೊಟ್ಟಿರುವಂತಹ ಕಾಲ ನಿಜವಾಗ್ಲೂ ದೇವರ ಕೃಪೆನೆ. ಯಾಕಂದ್ರೆ ಸತ್ಯದ ಒಂದು ವಿಷಯವನ್ನ ಅರ್ಥ ಮಾಡ್ಕೊಳ್ಳುವಂತ ಒಂದು ಸನ್ನಿವೇಶಗಳು ದೇವರ ಮಕ್ಕಳು ಪ್ರಪಂಚದಾದ್ಯಂತ ಎಲ್ಲೆಲ್ಲ ಇದರ ಅವ್ರನ್ನ ಕಂಪೇರ್ ಮಾಡಿ ನೋಡಿದಾಗ ನಮಗಿರುವಂತ ಒಂದು ಅನುಕೂಲಕರವಾದ ಒಂದು ವಾತಾವರಣ, ಒಂದು ಸಿಚುವೇಶನ್ ತುಂಬಾನೇ ಕೃಪೆಯಾಗಿ ಕೊಡಲ್ಪಟ್ಟಿದೆ ಕ್ರಿಸ್ತನ ಪ್ರಿಯ ಸಹೋದರರೇ. ಹಾಗಿರೋದ್ರಿಂದ ನಮ್ಮ ಸಮಯವಿರುವ ತನಕ, ನಮ್ಮ ಜೀವವಿರುವ ತನಕ ದೇವರಿಗೋಸ್ಕರ ಸತ್ಯವಾಕ್ಯಗಳನ್ನ ಕೇಳಿ ಆತನ ಮಗನ ಸ್ವರೂಪಕ್ಕೆ ಬೆಳೆಯೋದಕ್ಕೆ ದೇವರು ನಮ್ಗೆ ಅವಕಾಶವನ್ನ ಕೃಪೆಯಾಗಿ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಮನಸ್ಸಲ್ಲಿ ಇಟ್ಕೊಳ್ಳೋಣ. ಸೊ ಮುಖ್ಯವಾಗಿ ಇವತ್ತಿನ ಒಂದು ದಿನ ಇರ್ಬೇಕಾದ್ರೆ ಯಾವ ಒಂದು ಪಾಠ ಅಂತ ಹೇಳ್ಬೇಕು, ರೋಮಪುರದವರು ಬರೆದಂತ ಪತ್ರಿಕೆಯ ಒಂದು ಭಾಗವನ್ನು ನೋಡ್ತಾ ಇದ್ವಿ. ಎಷ್ಟನೇ ಅಧ್ಯಾಯ ನೋಡ್ಬೇಕಾಗಿದೆ, ಎಷ್ಟನೇ ಪಾಠವನ್ನು ನೋಡ್ಬೇಕಾಗಿದೆ? 4ನೇ ಅಧ್ಯಾಯ 18 ವಚನದಿಂದ 22 ತನಕ ಆಗಿದೆ ಬ್ರದರ್. ಭಾಗ 34 23 ಸ್ಟಾರ್ಟ್ ಮಾಡೋಕ್ ಬ್ರದರ್. 23 ಸ್ಟಾರ್ಟ್ ಮಾಡ್ಬೇಕು. ಭಾಗ 3 ಓದಿದ್ದೀವಿ. ಎಷ್ಟನೇ ಭಾಗ? ಭಾಗ 35. 35. ಓಕೆ ಸಾರಿ. ಕೊನೆಯ ವಾಕ್ಯ ಏನ್ ನೋಡಿದ್ವಿ? ಅದೇ ಬ್ರದರ್, ಇದು ಅಬ್ರಾಹ್ಮನಿಗೆ ಮಾತ್ರವಲ್ಲದೆ ಆಶೀರ್ವಾದ ನಂಬಿಕೆ ಅವನಿಗೋಸ್ಕರ ಮಾತ್ರವಲ್ಲದೆ ನಮಗೋಸ್ಕರವೂ ಬರೆದಿರುವುದು. ಅಂದ್ರೆ ಅವನ ನಂಬಿಕೆಯನ್ನ ನೀತಿ ಎಂದು ಎಣಿಸಲ್ಪಟ್ಟಿತು, ಆದರೆ ಅದು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತೆಂಬುದು ಅವನಿಗೋಸ್ಕರ ಮಾತ್ರವಲ್ಲದೆ ನಮಗೋಸ್ಕರವೂ ಬರೆದಿರುವುದು. ಅದು 23 ಓದಿದ್ವಿ ಬ್ರದರ್. 24 ಓದ್ಬೇಕು. ನಮ್ಮ ಕರ್ತನಾದ ಯೇಸುವನ್ನು ಸತ್ತವರೊಳಗಿಂದ ಅಲ್ಲಿಂದ 23 ಆಗ್ಬಿಡ್ತಾಗಾದ್ರೆ. ಬ್ರದರ್, ಹೋದ್ವಾರ 23 ಓದಿದ್ವಿ. ನಾನು ಇಲ್ಲಿ ಬರ್ಕೊಂಡಿದ್ದೆ. 23 ಸ್ಟಾರ್ಟ್ ಮಾಡೋ ಬ್ರದರ್. 23 ಓದಿಸಿ ಸ್ಟಾರ್ಟ್ ಮಾಡ್ಬೇಕು. ಓಕೆ. 20 ಕೊನೆಯ ವಾಕ್ಯ ಮುಗ್ದಿದ್ ಯಾವುದು? ಅದೇ ಬ್ರದರ್. ಅದೇ ಅಂದ್ರೆ ಯಾವುದು? ಲೆಕ್ಕಕ್ಕೆ ಅಂದ್ರೆ ಆದರೆ ಅದು ಎಣಿಸಲ್ಪಟ್ಟಿತೆಂದು ಅವನಿಗೋಸ್ಕರ ಮಾತ್ರವಲ್ಲದೆ ನಮಗೋಸ್ಕರವೂ
ಬರೆದಿರುವುದು ಹ್ಮ್. ನೀತಿಯು, ಅಬ್ರಹಾಮನ ನೀತಿ ನಂಬಿಕೆ. ಒಂದು ನಿಮಿಷ. ಸರಿ. 35 ಭಾಗವನ್ನ ನೋಡ್ಬೇಕಾಗಿದೆ. ಅದು 44ನೇ ಅಧ್ಯಾಯ 21ನೇ ವಾಕ್ಯ ಮುಕ್ತಾಯವಾಯ್ತಾ? ಆಗಿದೆ ಬ್ರದರ್. 22 ಆಗ್ಬಿಡ್ತಾ? 23 ಆಗ್ಬಿಡ್ತಾ? ಆಯ್ತು ಬ್ರದರ್, ನಾನೇ ಓದಿದ್ದು 23. ಏನ್ ನೋಡ್ತಿದೀವಿ ಅದ್ರಲ್ಲಿ? 22, 23 ಅವನ ನಂಬಿಕೆನ ನೋಡ್ತೀವಿ. ಅದೇ ಏನು ಈ ವಾಕ್ಯ? ಇನ್ನು 4ನೇ ಅಧ್ಯಾಯ 22ನೇ ವಾಕ್ಯ ಇದೆ. ಏನು ಅರ್ಥ ಆಯ್ತು ಈ ವಾಕ್ಯದಲ್ಲಿ? ಅಂದ್ರೆ ದೇವ್ರ ಮೇಲೆ ನಂಬಿಕೆ ಇಡೋದು. ದೇವ್ರ ಮೇಲೆ ನಂಬಿಕೆ ಇಡೋದು. ನಾವು ನಂಬೋದ್ರಿಂದಾನೇ ಬ್ರದರ್, ನಾವು ನಂಬದಂಗೆನೆ ದೇವ್ರು ನಮ್ಗೆ ಕಾರ್ಯ ಮಾಡ್ತಾರೆ. ಅಬ್ರಾಹ್ಮನ್ ಬಗ್ಗೆ ಮಾತಾಡಿ ಈ ವಾಕ್ಯ. ಅದರಿಂದ ಆ ನಂಬಿಕೆಯು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತ್ತು ಅಂದ್ರೆ ಏನ್ ಅರ್ಥ ಆಯ್ತು? ಏನನ್ನ ನಂಬಿದ್ರೆ ಅಂದ್ರೆ ಏನ್ ನೀತಿಯಾಗಿ ಎಣಿಸಲ್ಪಡ್ತು? ದೇವ್ರ ಮಾತಿಗೆ ಅಬ್ರಹಾಮ ನಂಬೋದ್ರಿಂದಲೇ ಅವರು ದೇವ್ರ ಪ್ರೀತಿಗೆ ಪಾತ್ರರಾದರು, ಮತ್ತೆ ನಂಬಿಕೆಗೆ ತಂದೆ ಅಂತ ಅನಿಸ್ಕೊಂಡ್ರು ಬ್ರದರ್. ಇದೇ ನಂಬಿಕೆನ ದೇವ್ರು ಇಷ್ಟಪಡ್ತಾರೆ. ಅದೇ ರೀತಿ ನಾವು ಚಿಕ್ಕ ಹಿಂಡು ಅಥವಾ ಸಭೆಯಾಗಿ ನಾವು ಸಹ ನಮ್ಮ ನಂಬಿಕೆಯನ್ನ ತೋರಿಸಿ ದೃಢಪಡಿಸ್ಕೋಬೇಕು. ಓಕೆ, ಹಾಗೆ ಕ್ರಿಸ್ತಲ್ ಪ್ರೀತಿಯ ಸಹೋದರರೇ, ಮುಖ್ಯವಾಗಿ ಈ ವಿಷಯಗಳನ್ನ ನೀವು ಅರ್ಥ ಮಾಡ್ಕೊಬೇಕಾದ್ರೆ ಇಲ್ಲಿ ಅಬ್ರಾಹ್ಮಣ ಒಂದು ನಂಬಿಕೆಯ ಹಲವಾರು ಪಾಯಿಂಟ್ ನಾವು ಸ್ಟಡಿ ಮಾಡ್ಕೊಂಡ್ ಬಂದಿದೀವಿ. ಓಕೆನಾ? ಅಲ್ಲಿ ನಾವು ನೋಡ್ಬೇಕಾದ್ರೆ 21ನೇ ವಾಕ್ಯವನ್ನ ಓದ್ರಿ ಸ್ವಲ್ಪ. 21ನೇ ವಾಕ್ಯ, ರೋಮಪುರದ 4ನೇ ಅಧ್ಯಾಯ 21ನೇ ವಾಕ್ಯ. ದೇವರನ್ನು ಘನಪಡಿಸುವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರ ಭರವಸೆ ಇಟ್ಟ ದೃಢ ನಂಬಿಕೆ ಉಳ್ಳವನಾದನು. 4:21 ಓದ್ತಾ ಇದ್ದೀರಾ? ಬ್ರದರ್. ಒಂದ್ ವಾಕ್ಯ ಮೇಲೆ ಹೋದ್ರಿ. ಅವನು ಅಪನಂಬಿಕೆ ಚಂಚಲ ಚಿತ್ತನಾಗಲಿಲ್ಲ. ದೇವರನ್ನು ಘನಪಡಿಸುವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರ ಭರವಸೆ ಇಟ್ಟು ದೃಢ ನಂಬಿಕೆ ಉಳ್ಳವನಾದನು. ಓಕೆ, ಇಲ್ಲಿ ದೇವರನ್ನು ಘನಪಡಿಸುವವನಾಗಿ ಅಂತ ಒಂದು ವಿಷಯ ಇದೆ. ಓಕೆ, ಯಾವ ರೀತಿಯಲ್ಲಿ ಅಬ್ರಾಹ್ಮನು ಇಲ್ಲಿ ದೇವರನ್ನ ಘನಪಡಿಸಿದ್ರು ಅನ್ನೋದು ಸ್ವಲ್ಪ ಸ್ಟಡಿ ಮಾಡ್ಕೊಳ್ಳಿ. ನೀವೇ ಈ ಪಾಯಿಂಟ್ ಮಾತಾಡಿ ನೋಡೋಣ. ದೇವ್ರನ್ನ ಘನಪಡಿಸಿದ್ರು, ಓಕೆನಾ? ಯಾವ ರೀತಿ ಘನಪಡಿಸಿದ್ರು? ಯಾವ ವಿಷಯದಲ್ಲಿ ಘನಪಡಿಸಿದ್ರು? ಅವ್ರ ಮಗನ್ನ ಅವರು ಅರ್ಪಿಸ್ಬೇಕಂದಾಗನು. ಘನಪಡಿಸೋದು ಅಂದ್ರೆ ಏನು? ಘನಪಡಿಸಂದ್ರ ಅವ್ರನ್ನ ಮೆಚ್ಚಿಸೋದು. ಓಕೆ, ಬೇರೆ ಏನೆಲ್ಲ ಬರುತ್ತೆ? ಅರ್ಥ ಬರುತ್ತೆ? ರೆಸ್ಪೆಕ್ಟ್ ಕೊಡೋದು ಬ್ರದರ್. ಅವ್ರ ಮಾತಿಗೆ ವಿಧೇಯ ಆಗೋದು. ಮಾತಿಗೆ ವಿಧೇಯ ಆಗೋದು. ಓಕೆ, ದೇವ್ರನ್ನ ಮಹಿಮೆ ಪಡಿಸೋದು. ಓಕೆ, ಘನಪಡಿಸೋದು. ದೇವರೇ ಮುಖ್ಯವಾಗಿ ಅವ್ರನ್ನೇ ತುಂಬಾ ಪ್ರಥಮ ಸ್ಥಾನವಾಗಿಡೋದು, ಮತ್ತೆ ಅವ್ರ ಮಾತಿಗೆ ವಿಧೇಯರಾಗೋದು ತುಂಬಾ ಆಪ್ಟ್ ಆಗಿರೋಂಥ ವಿಷಯ ಅಲ್ವಾ? ಯಾವಾಗೆಲ್ಲ ದೇವ್ರನ್ನ ಘನಪಡಿಸಲ್ಲ ನಾವು, ಘನಹೀನತೆ ಮಾಡೋದು ಯಾವಾಗ? ದೇವ್ರ ಮಾತಿಗೆ ಅವಿಧೇಯರಾದಾಗ, ದೇವ್ರ ಮಾತನ್ನ ಕೇಳ್ದೆ ಹೋದಾಗ, ಕರೆಕ್ಟ್ ಅಲ್ವಾ? ದೇವ್ರ ಮಾತಿನ ಪ್ರಕಾರ ನಡಿದೆ ಹೋದಾಗ ಇದೆಲ್ಲ ಘನಹೀನ ಪಡಿಸ್ತೀವಿ. ಆತನ ವ್ಯಾಲ್ಯೂನ ಕಡಿಮೆ ಮಾಡ್ತೀವಿ. ರೆಸ್ಪೆಕ್ಟ್ ಏನ್ ಮಾಡ್ತಾರೆ? ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ಈ ಮಕ್ಳು ನಮ್ಮನ್ನ ಘನಪಡಿಸ್ತಾ ಇದ್ರಂದ್ರೆ, ಮಕ್ಳು ನಮ್ಮ ಮಾತು ಕೇಳಿಲ್ಲ ಅಂದ್ರೆ ಏನಾಗುತ್ತೆ? ನಮ್ಮ ಮಾತು ತಪ್ಪು ಮಾಡಿ ನಡೆದ್ರೆ ನಮ್ಮನ್ನ ಘನಹೀನ ಪಡಿಸ್ತಾರೆ. ಸೊ ಅಬ್ರಾಹ್ಮನು ದೇವರನ್ನ ಏನ್ ಮಾಡ್ತಾರೆ? ಘನಪಡಿಸುವಂತ ಒಂದು ಉದ್ದೇಶ ಮೈಂಡ್ ಅಲ್ಲಿ ಇತ್ತು. ಅಂದ್ರೆ ಒಂದ್ ವೇಳೆ ದೇವರ ಒಂದು ಮಾತು, ವಾಗ್ದಾನ ನೋಡಿ, ಆತನ ವಾಗ್ದಾನವನ್ನ ನಂಬಿಕೆನ ಕಳ್ಕೊಂಡ್ಬಿಟ್ಟಿದ್ರೆ ಏನಾಗ್ತಿತ್ತು ಅಂದ್ರೆ ದೇವ್ರನ್ನ ಘನಪಡಿಸುವಂತ ಒಂದು ವಿಷಯಕ್ಕೆ ಬರ್ತಾ ಇರಲಿಲ್ಲ. ಅಂದ್ರೆ ದೇವ್ರನ್ನ ಘನಹೀನ ಪಡಿಸ್ತಾ ಇದ್ರು. ಕರೆಕ್ಟಾ? ಆದ್ರೆ ದೇವ್ರನ್ನ ಘನಪಡಿಸ್ಬೇಕಂತ ಒಂದು ಭಾವನೆ ಸಂಪೂರ್ಣವಾಗಿ ಯಾರಿಗಿತ್ತು ಅಂದ್ರೆ ಅಬ್ರಾಹ್ಮನಿಗಿತ್ತು. ಅದನ್ನ ಯಾವ ರೀತಿ ತೋರಿಸಿದಾರೆ ಅಂದ್ರೆ ದೇವ್ರ ಮೇಲೆ ಇಟ್ಟಿರುವಂತ ನಂಬಿಕೆಯಲ್ಲಿ ತೋರಿಸಿದ್ದಾರೆ. ದೇವ್ರ ಮೇಲೆ ಇಟ್ಟಿರುವಂತಹ ನಂಬಿಕೆನ ಏನಾಯ್ತು ಅಂದ್ರೆ ಅಲ್ಲಿ ಘನಪಡಿಸುವುದಕ್ಕೆ ಮುಖ್ಯವಾದಂತ ವಿಷಯವಾಗಿದೆ. ಈಗ ದೇವ್ರ ಮಕ್ಳು ನಮ್ಮನ್ನ ತಗೊಂಡಾಗ
ನಾವು ಯಾವ ರೀತಿ ದೇವ್ರನ್ನ ಗಣಪಡಿಸಬಹುದು, ಯಾವ ಯಾವ ರೀತಿಯಲ್ಲಿ ದೇವ್ರನ್ನ ಗಣಪಡಿಸಬಹುದು, ಯಾವ ರೀತಿಯಲ್ಲಿ ಗಣಪಡಿಸೋದು ಅಂದ್ರೆ ಇನ್ನೊಂದು ವಿಷಯ ಅರ್ಥ ಮಾಡ್ಕೊಳ್ಳಿ. ಸ್ಟೇಜ್ ಇದೆ ಅಲ್ವಾ? ಈಗ ಸ್ಟೇಜ್ ಅಂದ್ರೆ ಏನು? ದೇವ್ರನ್ನ ನಾವು ಗಣಪಡಿಸೋದು ಅಂದ್ರೆ ಅವ್ರಿಗೆ ಕೊಡುವಂತ ರೆಸ್ಪೆಕ್ಟ್ ಒಂದು ಡಿಗ್ರಿ ಇದೆ. ಇದಕ್ಕಿಂತ ಹೆಚ್ಚು, ಇನ್ನೂ ಹೆಚ್ಚು ಮಾಡ್ಬೋದು, ಇನ್ನೂ ಹೆಚ್ಚು ದೇವ್ರನ್ನ ಗಣಪಡಿಸಬಹುದು ಅಂತ ನಮ್ಮ ಗುಣಗಳಲ್ಲಿ ಇದೆ. ಯಾವ ಯಾವ ವಿಷಯಗಳಲ್ಲಿ ದೇವ್ರನ್ನ ಗಣಪಡಿಸಬಹುದು? ಸರಿ, ಗಣಪಡಿಸ್ಬೋದು, ಒಂದ್ ವೇಳೆ ಮಹಿಮೆ ಪಡಿಸ್ಬೋದು, ಇಲ್ಲವೇ ರೆಸ್ಪೆಕ್ಟ್ ಕೊಡ್ಬೇಕು, ಇದೆಲ್ಲ ನಮ್ಮ ಮೈಂಡ್ ಅಲ್ಲಿ ಇದೆಯಾ ಇಲ್ವಾ? ಎಲ್ರಿಗೂ ಇದೆ. ದೇವ್ರನ್ನ ಗಣಪಡಿಸ್ಬೇಕು ಅನ್ನೋದು ಆಪ್ಷನಲ್ ಆಗಿದೆ ನಮ್ಗೆ. ಆಪ್ಷನಲ್ ಅಂದ್ರೆ ಮಾಡಿದ್ರು ಮಾಡ್ಬೋದು, ಇಲ್ಲಾಂದ್ರೂ ಪರವಾಗಿಲ್ಲ ಅನ್ನೋದ್ರ ಇದೆಯಾ? ಮಾಡ್ಲೇಬೇಕು ಅನ್ನೋದ್ರ ಇದೆಯಾ? ಮಾಡ್ಲೇಬೇಕು. ಓಕೆ, ನೋಡಿ, ಈಗ ಮಾಡದೇ ಇದ್ರೆ ಅದಕ್ಕೆ ಶಿಕ್ಷೆ ಇಲ್ದೇ ಇರ್ಬೋದು, ಆದ್ರೆ ಮಾಡದೆ ಹೋದ್ರೆ ರಿವಾರ್ಡ್ ಅಂತೂ ಇಲ್ಲ. ಕರೆಕ್ಟಾ? ಹೌದು. ದೇವ್ರನ್ನ ಗಣಪಡಿಸದೇ ಇದ್ರೆ ಖಂಡಿತ ಏನ್ ಮಾಡಲ್ಲ, ರಿವಾರ್ಡ್ ಇಲ್ಲ. ರಿವಾರ್ಡ್ ಅಂದ್ರೆ ನಮ್ಗೆ ಸಿಗುವಂತ ಬಹುಮಾನದ ಬಗ್ಗೆ ನಮ್ಮೆಲ್ರಿಗೂ ಗೊತ್ತೈತೆ. ಯಾರು ನನ್ನನ್ನ ಗಣಪಡಿಸ್ತಾನೆ ನಾನು ಅವನ್ನ ಗಣಪಡಿಸ್ತೀನಿ, ಯಾರು ನನ್ನ ಮಹಿಮೆ ಪಡಿಸ್ತಾನೆ ನಾನು ಅವನಿಗೆ ಮಹಿಮೆ ಪಡಿಸ್ತೀನಿ, ನಾನು ಅವನಿಗೆ ಗಣಪಡಿಸ್ತೀನಿ ಅನ್ನೋಂತ ಗಣ ಅವನಿಗೆ ನಮ್ಗೆ ಸಿಗದೆ ಹೋಗ್ಬೋದು ದೇವ್ರನ್ನ ಗಣಪಡಿಸ್ತಾ ಇದ್ದಾಗ. ಸರಿ, ಓಕೆ, ನಾವು ಯಾವ ರೀತಿಲಿ ಅಬ್ರಾಮ ತನ್ನ ಮಗನನ್ನ ಕೊಡ್ಬೇಕಾದ್ರೂ ಕೂಡ ಏನ್ ಮಾಡಿಲ್ಲ, ದೇವ್ರ ಮೇಲೆ ಇರುವಂತ ನಂಬಿಕೆನ ಕಲ್ಕೊಳ್ದೆ ದೇವ್ರನ್ನ ಗಣಪಡಿಸ್, ದೇವ್ರ ಮಾತಿಗೆ ಅಷ್ಟು ವಿಧೇಯರಾದ್ರು. ನಾವ್ ಯಾವ ರೀತಿ ವಿಧೇಯರಾಗ್ಬೋದು ಅಂದ್ರೆ ಯಾವ ರೀತಿ ಗಣಪಡಿಸ್ಬೋದು? ವಾಕ್ಯ ಓದ್ರಿ, ಒಂದು ವಾಕ್ಯ ಇದೆಯಲ್ಲ ನಿಮ್ ಫ್ರಂಟ್ ಎಲ್ಲ ಇದೆ, ಒಂದು ಪೇತ್ರ 4ನೇ ಅಧ್ಯಾಯ 16ನೇ ವಾಕ್ಯ. ಆದರೆ ಕ್ರೈಸ್ತನಾಗಿ ಬಾಧೆ ಪಟ್ಟರೆ ಅವನು ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನು ಗಣಪಡಿಸಲಿ. ಕ್ರೈಸ್ತನಾಗಿ ಬಾಧೆ ಪಟ್ರೆ ಅವನು ನಾಚಿಕೆ ಪಡದೆ ಆ ಹೆಸರಿನಿಂದ, ಅಂದ್ರೆ ಅದರಲ್ಲಿಯೇ ದೇವರನ್ನು ಗಣಪಡಿಸಲಿ ಅಂತಿದೆ. ಇವಾಗ ಈ ವಾಕ್ಯ ನಮ್ಗೆ ಅರ್ಥವಾಯ್ತು. ಅಲ್ಲೂ ಕೂಡ ಅಬ್ರಾಮ್ ಗಣಪಡಿಸಿದರೆ ದೇವ್ರ ಮಾತನ್ನ. ಈಗ ಅಬ್ರಾಮ್ನ ಒಂದು ಜೀವಿತ ತಗೊಂಡಾಗ ತುಂಬಾ ಕಷ್ಟಕರವಾದಂತ ಒಂದು ಸನ್ನಿವೇಶನದಲ್ಲಿ ದೇವ್ರನ್ನ ನಂಬಬೇಕು, ತನ್ನ ಮಗನ್ನ ಕೊಡ್ಬೇಕು. ತನ್ನ ಮಗನ್ನ ಕೊಡೋದ್ರಲ್ಲಿ ಅಬ್ರಾಹ್ಮನಿಗೆ ಮನಸ್ಸಿಗೆ ಕಷ್ಟವಾಗ್ತಾ ಇರ್ಲಿಲ್ವಾ? ನೋವು ಬರ್ತಾ ಇತ್ತಾ, ಪೇನ್ ಬರ್ತಾ ಇರ್ಲಿಲ್ವಾ? ತನ್ನೊಬ್ಬನೇ ಮಗನ ಕೊಡೋದ್ರಲ್ಲಿ ಆತನ ಮನಸ್ಸಿಗೆ ತುಂಬಾ ನೋವಾಗ್ತಿತ್ತಾ, ಇಡ್ತಾ ಇರ್ಲಿಲ್ವಾ? ಬಲದ ಮೇಲೆ ನಂಬಿಕೆ ಮೇಲೆ ಕೊಡಕ್ಕೆ ನೋವು ಆಗ್ತಾ ಇತ್ತು ಬ್ರದರ್, ನೋವಾಗ್ತಾ ಇತ್ತು. ಆದ್ರೂ ಕೂಡ ಏನಾಗ್ತಿತ್ತು, ದೇವರ ಮೇಲೆ ದೇವರ ಮಾತಿಗೆ ಏನ್ ಮಾಡ್ಬೇಕು, ವಿಧೇಯತೆನ ತೋರ್ಸ್ಬೇಕಾಯ್ತು, ನಂಬಿಕೆನ ತೋರ್ಸ್ಬೇಕಾಯ್ತು. ಕರೆಕ್ಟಾ? ಹಾಗೆ ಕಷ್ಟ ಕೂಡ ಇತ್ತು ಅವ್ರಿಗೆ, ಆ ಒಂದ್ ಕೆಲಸ ಮಾಡಿ ಮುಗಿಸಕ್ಕೆ ಕಷ್ಟ ಇತ್ತು. ಆದ್ರೂ ಕೂಡ ಏನ್ ಮಾಡಿದ್ರು, ಆ ಕಷ್ಟವನ್ನ ತುಂಬಾ ಇಷ್ಟಪಟ್ಟು ಮಾಡಿದ್ರು ಅಷ್ಟೇ. ಅದರಿಂದ ದೇವರನ್ನ ಗಣಪಡಿಸಿದ್ರು. ಈಗ ದೇವ್ರ ಮಕ್ಳು ನಾವು ಕ್ರೈಸ್ತನಾಗಿ ಬಾಧೆ ಪಟ್ರೆ ಅಂತಿದೆ. ಕ್ರೈಸ್ತನಾಗಿ ಬಾಧೆ ಪಟ್ರೆ ಅಂದ್ರೆ ಏನಿದೆ ನಮ್ಗೆ? ಕ್ರೈಸ್ತನಾಗಿ ನಮ್ಗೆ ಏನೆಲ್ಲ ಬಾಧೆ ಇದೆ? ಇವತ್ತು ಒಂದಿನ ಒಂದು 24 ಗಂಟೆ ತಗೊಳ್ರಿ. ಸಾಮಾನ್ಯವಾಗಿ ಒಂದು 24 ಅವರ್ಸ್ ಅಲ್ಲಿ ನಮ್ಮ ಜೀವನ, ನಮ್ಮ ಲೈಫ್ ಸ್ಟೈಲ್ ಇದೆಯಲ್ಲ, ನಾವು ಇವತ್ತು ಬದುಕ್ತಾ ಇದೀವಿ ಅಲ್ವಾ? 3 ಹೊತ್ತು ಊಟ, ಕೆಲ್ಸ, ಕಾರ್ಯ, ಮಿಕ್ಕಿದ್ ಬಿಟ್ರೆ ದೇವ್ರಿಗೋಸ್ಕರ ನಾವು ನಮ್ಮ ಫ್ಯಾಮಿಲಿ ನೋಡ್ತಾ ಇದ್ವಿ. ಇದ್ರಲ್ಲಿ ನಮ್ಗೆ ಬಾಧೆ ಪಡುವಂತ ಸನ್ನಿವೇಶಗಳು ಎಲ್ಲೆಲ್ಲಿ ಬರುತ್ತೆ? ಅಂದ್ರೆ ಸಾಮಾಜಿಕವಾಗಿ ಸಮಾಜದ ಮಧ್ಯೆ ವಾಸ ಮಾಡುವಾಗ ಕೆಲವು ಸಮಯ ಕ್ರೈಸ್ತರು ಅಂದ್ರೆ ಒಂದ್ ರೀತಿಲಿ ನೋಡ್ತಾರಲ್ಲ. ಓಕೆ, ಹೌದು. ಈಗ ನಮ್ ಕ್ರೈಸ್ತರು ಅಂದ್ರೆ ಏನ್ ಮಾಡ್ತಾರೆ, ಒಂಥರ ಅವ್ರು ನೋಡುವಂತ ಕೀಳು ಮೇಲೆ, ಇಲ್ಲವೇ ನಮ್ಮನ್ನ ಕಾಣುವಂತ ರೀತಿ, ದೃಷ್ಟಿಸುವಂತ ರೀತಿ, ನಮ್ಗೆ ಕೊಡುವಂತ ರೆಸ್ಪೆಕ್ಟ್ ಇರ್ಬೋದು, ತುಂಬಾ ಕೀಳಾಗಿ ಕಾಣಿಸ್ಕೊಳ್ಪಟ್ಟೆ ನಮ್ಗೆ ಕಾಣಿಸ್ತು, ನಮ್ಮನ್ನ ಇವ್ರು ಬೇರೆ ತರ ನೋಡ್ತಾ ಇದಾರಪ್ಪ ಅನ್ನಂತ ಇದ್ರು ಕೂಡ ಅದನ್ನ ದೊಡ್ಡದಾಗಿ ನಾವು ಕೇರ್ ಮಾಡ್ದೆ ಪರವಾಗಿಲ್ಲ, ಕ್ರಿಸ್ತನಿಗೋಸ್ಕರ ಅನ್ನೋ ರೀತಿಲಿ ಅದನ್ನ ಏನ್ ಮಾಡ್ತೀವಿ, ಸಗಿಸ್ಕೊಳ್ತೀವಿ. ಅದನ್ನ ನಾವು ದೊಡ್ಡದಾಗಿ ಅನ್ಸ್ಕೊಳ್ಳಲ್ಲ. ಕರೆಕ್ಟ್ ಅಲ್ವಾ? ಮನುಷ್ಯರು ನಮ್ಮನ್ನ ಕೆಳಮಟ್ಟಾಗಿ ನೋಡೋದ್ರಿಂದ, ಇಲ್ಲ ಮನುಷ್ಯರು ನಮ್ಮನ್ನ ರೆಸ್ಪೆಕ್ಟ್ ಕೊಡದೆ ಇರೋದ್ರಿಂದ, ನಾವು ಕ್ರೈಸ್ತರು ಅನ್ನಂತ ಒಂಥರ ಕೀಳು ಮಟ್ಟಗೆ ಕಾಣೋದ್ರಿಂದ ನಮ್ಗೆ ಯಾವತ್ತಾದ್ರೂ ಡಿಸ್ಟರ್ಬ್ ಆಗಿದ್ಯಾ? ಮನಸ್ಸು ನೋವಾಗಿದ್ಯಾ? ಇಲ್ಲ ಬ್ರದರ್, ಇಲ್ಲ. ಇದು ತುಂಬಾ ಬೇಸಿಕ್ ಆದಂತ ಒಂದು ವಿಷಯ. ಇದು ತುಂಬಾ ಬೇಸಿಕ್ ಲೆವೆಲ್. ಏನ್ ಬೇಕಾದ್ರೆ ನೋಡ್ಕೊಳ್ಳಿ ಅಪ್ಪ, ನಮ್ಗೆ ನೀವು ನಮ್ಮನ್ನ ಆಂಟಿ ಕ್ರೈಸ್ಟ್ ನೋಡ್ಕೊಳ್ರಿ, ಸೈತನ್ ಮಕ್ಳು ಅಂತ ನೋಡ್ಕೊಳ್ರಿ, ಏನ್ ಬೇಕಾದ್ರೆ ನೋಡ್ಕೊಳ್ಳಿ, ನನಗೂ ದೇವ್ರಿಗಿರುವಂತ ಆಯ್ಕೆ ನನಗೆ ಗೊತ್ತಿದೆಪ್ಪ ಅಷ್ಟೇ. ಅದು ಒಂಥರ, ಅದು ನಮ್ಗೆ ಅಷ್ಟು ದೊಡ್ಡದಾಗಿ ಅಂದ್ರೆ ಸತ್ಯದಲ್ಲಿ ಬೆಳಿತಿರುವಂತ ಮಕ್ಳಿಗೆ ಇದೊಂದು ದೊಡ್ಡ ಎಫೆಕ್ಟ್ ಆಗಲ್ಲ. ಆದ್ರೂ ಇದು ಬಾಧೆಯಲ್ಲೂ ಒಂದು ವಿಷಯ. ಓಕೆ, ನೆಕ್ಸ್ಟ್ ಬೇರೇನಿರ್ಬೋದು? ಬ್ರದರ್, ಹಳೆ ಮನುಷ್ಯನ ಬಿಟ್ಟು ಬದುಕೋದು ಸ್ವಲ್ಪ ಕಷ್ಟ ಆಯ್ತದೆ ಬ್ರದರ್. ಓಕೆ, ಹಳೆ ಮನುಷ್ಯನ ಬಿಟ್ಟು ಬದುಕೋದು. ಈಗ ಕ್ರೈಸ್ತನಿಗೋಸ್ಕರ ನಾವು ಬದುಕ್ತಾ ಇರ್ತೀವಿ,
ಹಳೆ ಮನುಷ್ಯ ಏನ್ ಮಾಡಕ್ಕಾಗಲ್ಲ, ನಮ್ಮನ್ನ ಆ ಒಂದು ಕೆಲಸವನ್ನ ಕ್ರಿಸ್ತನ ಸೇವೆ ಆಗ್ಲಿ, ಕ್ರಿಸ್ತನಿಗೆ ಗುಣಲಕ್ಷಣ ಬೆಳೆಸೋದಕ್ಕೆ ಬಿಡಲ್ಲ ಅಲ್ವಾ? ಅದರಿಂದ ಏನಾಗುತ್ತೆ, ಕೆಲವೊಂದು ಕಷ್ಟಗಳು ನಮ್ಮ ಶರೀರದಲ್ಲಿ ಬರ್ಬಹುದು, ಮಾನಸಿಕವಾಗಿ ಬರ್ಬಹುದು, ಅದನ್ನು ಕೂಡ ಸಗಿಸ್ಕೊಳ್ತೀವಿ. ಸರಿ, ಈಗ ಬಾಧೆ ಪಡೋದಕ್ಕೂ ಈ ಹಳೆ ಮನುಷ್ಯನ ಸ್ವಭಾವ ಬಿಡೋದಕ್ಕೆ ಏನ್ ಡಿಫ್ರೆಂಟ್ ಇದೆ? ಸಿಂಪಲ್ ಆಗಿ ನಾನು ಏನಾದ್ರು ಅರ್ಥ ಮಾಡ್ಕೊಳ್ಳಿ. ನೋಡಿ, ಈಗ ನಾವೆಲ್ಲರೂ ಕೂಡ ಪಾಪವನ್ನ ಬಿಡ್ಲೇಬೇಕು ಅನ್ನೋದು ನಮ್ಗಿರುವಂತ ವಿಷಯ. ಪಾಪವನ್ನ ಬಿಡೋದು ಬಾಧೆಗೆ ಅಪ್ಲಿಕೇಬಲ್ ಆಗುತ್ತಾ? ಪಾಪವನ್ನ ನಮ್ಮ ಶರೀರದ ಅಭಿಲಾಷೆಗಳ ಜೊತೆಗೆ ಹೋರಾಡೋದು ಬಾಧೆಗೆ ಕಂಪೇರ್ ಆಗುತ್ತಾ? ಇಲ್ಲ brother. ಕ್ಲಿಯರ್ ಕಟ್ ಆಗಿ ಅರ್ಥ ಮಾಡ್ಕೊಂಡು ನೋಡಿ. ಈಗ ಕ್ರಿಸ್ತನ್ ಹಿಂಬಾಲಿಸುವನು ತನ್ನನ್ನೇ ತಾನೇ ನಿರಾಕರಿಸಬೇಕು, ನಂತರ ಶಿಲುಬೆಯನ್ನು ಹೊರಬೇಕು. ತನ್ನನ್ನೇ ನಿರಾಕರಿಸುವಂತ ವಿಷಯದಲ್ಲೇ ಪಾಪ ಎಲ್ಲ ಬಿಡೋದೆಲ್ಲ ಹೊರಟೋಗ್ಬಿಡುತ್ತೆ. ಕರೆಕ್ಟ್ ಅಲ್ವಾ? ಅರ್ಥವಾಗ್ತಿದೆ ನಾನು ಹೇಳ್ತೇನೆ ನಿಮ್ಗೆ? ಕರೆಕ್ಟ್ ಬ್ರದರ್. ಎಸ್, ನೋಡ್ರಿ, ತನ್ನನ್ನು ತಾನು ನಿರಾಕರಿಸುವಂತ ವಿಷಯದಲ್ಲಿ ದೇವ್ರ ಮಕ್ಳಿಗೆ ಮೊದಲನೇದು ಪಾಪ ವಿಷಯ ಬರಲ್ಲ. ಅಂದ್ರೆ ನಾನು ಪಾಪನು ಮಾಡ್ತಾ ಇಲ್ಲ, ಆದ್ರೂ ನನಗೆ ನ್ಯಾಯವಾಗಿ ತೋರಿಸುವಂತ ಕೆಲವು ಹಕ್ಕುಗಳು ಕೂಡ ಇದೆ, ಅದನ್ನು ಕೂಡ ಬಿಟ್ಬಿಡ್ತೀನಿ. ನನ್ನನ್ನೇ ನಾನು ಹಾಗೆ ಮಾಡ್ತೀನಿ. ನನಗೆ ನ್ಯಾಯವಾಗಿ, ನಾನು ಅನ್ಯಾಯವನ್ನು ಮಾಡಲ್ಲ, ಪಾಪವನ್ನು ಮಾಡಲ್ಲ, ಆದ್ರೂ ನ್ಯಾಯವಾಗಿ ಕೆಲವೊಂದು ವಿಷಯ ಇದೆ. ಟೈಮ್ ಪಾಸ್ ಮಾಡ್ಬೋದು, ಕೆಲವೊಂದು ವಿಷಯಗಳನ್ನ ನಾನು ಸ್ಪೆಂಡ್ ಮಾಡ್ಬೋದು, ಹಲವಾರು ವಿಷಯಗಳ ಲೋಕದ ವಿಷಯಗಳನ್ನ ಪಾಲ್ಗೊಳ್ಬಹುದು, ಅದು ಪಾಪನೇ ಅಲ್ಲ. ಆದ್ರೂ ಕೂಡ ಅದನ್ನು ಏನ್ ಮಾಡ್ತೀನಿ, ನನ್ನನ್ನೇ ಹಾಗೆ ಮಾಡ್ತೀನಿ ಅನ್ನೋದು ಆ ಭಾಗದಲ್ಲಿ ಬಂದ್ಬಿಡ್ತೀವಿ. ಇದ್ರಲ್ಲೂ ಕೂಡ ನಾವೇನಿಲ್ಲ, ಈಗ ಇನ್ನು ಬಾಧೆಗಳು ಅನುಭವಿಸ್ತಾ ಇಲ್ಲ, ಇದು ಬಾಧೆಗಳಲ್ಲ, ನನ್ನನ್ನ ನಿರಾಕರಿಸೋದು. ಆದ್ರೆ ಶಿಲುಬೆಯನ್ನು ಹೊರೋದು ಬಾಧೆ. ಶಿಲುಬೆಯನ್ನು ಹೊರೋದು ಅಂದ್ರೆ ಏನು? ಕಷ್ಟ ಸಂಕಟಗಳು. ಓಕೆ, ಈಗ ದೇವ್ರ ಮಕ್ಳು ಏನ್ ಮಾಡ್ಬೇಕಂದ್ರೆ ಪಾಪ ಮಾಡೋದ್ರಿಂದ ನಾವ್ ಬೇಕಂತ ಕಳ್ತನ ಮಾಡಲ್ಲ. ನಾವ್ ಯಾರಾದ್ರು ಕಳ್ತನ ಮಾಡ್ತೀವಾ, ಇಲ್ಲ ಸುಳ್ಳು ಹೇಳ್ತೀವಾ, ಇಲ್ಲ 10 ಆಜ್ಞೆಗಳನ್ನ ಮೀರ್ತೀವ ಅಂದ್ರೆ ಬೇಕಂತ ಅಂತ ಕೆಲ್ಸಗಳಿಗೆ ನಾವು ಕೈ ಹಾಕಕ್ಕೆ ಹೋಗಲ್ಲ. ಅಲ್ಲಿಂದ ಈಚೆ ಬಂದಿದ್ವಿ, ಒಳ್ಳೆ ವ್ಯಕ್ತಿಗಳಾಗಿ ಬದುಕ್ತಾ ಇದ್ವಿ. ಒಳ್ಳೆ ವ್ಯಕ್ತಿಗಳಾಗಿ ಬದುಕೋದಿಕ್ಕೂ ಕೆಲವೊಂದು ಸ್ಥಾನಮಾನಗಳು, ಅದನ್ನು ಕೂಡ ಬೇಡ ಅಂತ ಬಿಟ್ಕೊಟ್ಬಿಡ್ತೀವಿ. ಇವತ್ತು ನಿಮ್ಗೆ ಯಾವ್ದೋ ಒಂದು ಮದ್ವೆ ಇರುತ್ತಪ್ಪ, ಯಾವ್ದೋ ಫಂಕ್ಷನ್ ಇರುತ್ತೆ, ನೀವು ಒಂದು ಒಳ್ಳೆ ವ್ಯಕ್ತಿಗಳಾಗಿರ್ತೀರ, ಅಲ್ಲಿ ನಿಮ್ಗೆ ಪ್ರಥಮ ಸ್ಥಾನ, ಎಲ್ಲೋ ಒಂದು ಮುಖ್ಯವಾದಂತ ಒಂದು ಪ್ರಾಮುಖ್ಯತೆ ಕೊಟ್ಟಿರ್ತಾರೆ. ನೀವು ಬಂದ್ರೆ ನೀವು ದೊಡ್ಡ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು ಅಂತ ಏನೋ ಕರೆದಿರ್ತಾರೆ, ಇಲ್ಲ ಏನೋ ಒಂದು ನಿಮ್ಗೆ ಸ್ಪೆಷಾಲಿಟಿ ಕೊಟ್ಟಿರ್ತಾರೆ. ಆದ್ರೂ ನನಗೋಸ್ಕರ ಅದು ಬೇಡಪ್ಪ ಅಂತ ನನ್ನನ್ನ ಹಾಗೆ ಮಾಡಿ ದೇವ್ರಿಗೋಸ್ಕರ ಕ್ಲಾಸಲ್ಲಿ ಕುತ್ಕೊಂಡ್ಬಿಟ್ಟಿರ್ತೀರ. ಇವಾಗ ಇಲ್ಲಿ ನಿಮ್ಮನ್ನ ನೀವು ಹಾಗೆ ಮಾಡಿದ್ರ, ಬಟ್ ಇಲ್ಲಿ ಕೂಡ ಏನ್ ಬರ್ಲಿಲ್ಲ ಅಂದ್ರೆ ಬಾಧೆ ಪಡ್ಲಿಲ್ಲ. ಏನ್ ಬಡ್ಲಿಲ್ಲ ಅಂದ್ರೆ ಕ್ರಿಸ್ತನಿಗಾಗಿ ಬಾಧೆ ಅನ್ನೋಂಥ ವಿಷಯ ಇಲ್ಲೂ ಬರ್ಲಿಲ್ಲ. ಮತ್ತೆ ಎಲ್ಲಿ ಬರುತ್ತೆ ಬಾಧೆ ಅಂದ್ರೆ, ಎಲ್ಲಿ ಬರ್ಬಹುದಂದ್ರೆ, ಕ್ರಿಸ್ತನಿಗಾಗಿ ನೀವು ಒಳ್ಳೆ ಕೆಲಸಗಳು ಮಾಡ್ತಿದ್ರೆ, ಒಳ್ಳೆ ಕಾರ್ಯಗಳು ಮಾಡ್ತಿದ್ರೆ, ದೇವ್ರ ಸೇವೆಗೋಸ್ಕರ ನೀವೆಲ್ಲವನ್ನ ಹಾಗೆ ಮಾಡಿ ಕ್ರಿಸ್ತನಿಗೋಸ್ಕರ ಸೇವೆ ಮಾಡ್ತಾ ಇದ್ರು, ನಿಮ್ಮನ್ನ ಕೆಟ್ಟದಾಗಿ ಮಾತಾಡಿದ್ರೆ, ನಿಮ್ಮ ಬಗ್ಗೆ ಕೆಟ್ಟದಾಗಿ ಹೇಳಿದ್ರೆ, ನಿಮಗೆ ನಾನಾ ತರದ ಕಷ್ಟಗಳು ಕೆಲವೊಂದು ಕೊಟ್ರೆ, ಆ ಕಷ್ಟ ಯಾವುದರ ಇರ್ಬೇಕು ಅಂತ ನೋಡ್ಬೇಕಾದಾಗ ಕ್ರಿಸ್ತನಿಗೋಸ್ಕರ ಅನುಭವಿಸುವಂತ ಕಷ್ಟಗಳಾಗಿರ್ಬೇಕು. ಇನ್ನು ನನ್ನ ಕೆಲ್ಸಕ್ಕೆ ಟೈಮ್ ಸರಿಯಾಗಿ ಹೋಗಿಲ್ಲ ಅಂತ ನನ್ನ ಓನರ್ ಬೈಯೋದಾಗ್ಲಿ, ಅಲ್ವಾ, ಮನೇನ ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ನಮ್ಮ ಮನೆಯಲ್ಲಿ ಹೆಂಡತಿ ಬೈಯೋದಾಗ್ಲಿ, ಇದೆಲ್ಲ ಕ್ರಿಸ್ತ ನಿಮಿತ್ತ ಬರುವಂತ ಬಾಧೆಗಳಾಗಲ್ಲ. ಕ್ರಿಸ್ತನ ನಿಮಿತ್ತ ಬರುವಂತ ಬಾಧೆ ಅಂದ್ರೆ ಸೇವೆಗೋಸ್ಕರ ನಾನು ಕೆಲವೊಂದು ಕಷ್ಟಗಳನ್ನ ಅನುಭವಿಸ್ತೀನಿ. ಒಳ್ಳೇದ್ ಮಾಡಿದ್ದೀನಿ ದೇವ್ರ ಮಕ್ಳಿಗೆ, ಒಳ್ಳೇದ್ ಮಾಡಿ ಏನ್ ತಗೊಳ್ತಾ ಇದ್ದೀನಿ ನಾನು? ಯಾವ ಹೆಸರು ಪಡ್ಕೊಳ್ತಾ ಇದ್ದೀನಿ? ಕೆಟ್ಟ ಹೆಸರು ಪಡ್ಕೊಳ್ತಾ ಇದ್ದೀನಿ. ಅರ್ಥವಾಗ್ತಿದ್ಯಾ? ಪ್ರೀತಿ ಹೆಸರು ಅರ್ಥವಾಗ್ತಿದ್ಯಾ? ಹೌದು ಬ್ರದರ್, ಅರ್ಥ ಆಯ್ತದ, ಹೇಳಿ ಬ್ರದರ್. ಈ ದೇವದರ್ಶನ ಗುಡಾರದಲ್ಲಿ ಹೋದಾಗ, ಆ ದೇವದರ್ಶನ ಗುಡಾರದಲ್ಲಿ ಒಂದು ವಿಷಯವನ್ನ ನೋಡ್ತೀವಿ ನಾವು. ಆ ಒಂದು ಯಾವ ಬಲಿ ಕೊಡ್ತಾರೆ, ಇದೇ ಒಂದು ತಿಂಗಳಲ್ಲಿ, ಮುಂದಿನ ತಿಂಗಳಲ್ಲಿ ಬರುತ್ತಲ್ವಾ, 7ನೇ ತಿಂಗಳು 10ನೇ ತಾರೀಕು ಕೊಡುವಂತ ಬಲಿ ಯಾವುದು? ಏಳನೇ ತಿಂಗಳು 10ನೇ ತಾರೀಕು ದೋಷ ಪರಿಹಾರಕ್ಕೆ ಯಜ್ಞ. ಅದ್ರಲ್ಲಿ ಆ ಒಂದು ಹೋರಿನ ಏನ್ ಮಾಡ್ತಾರೆ, ಬಲಿ ಕೊಡ್ತಾರಪ್ಪ. ಬಲಿ ಕೊಟ್ಟರಂತ ಹೋರಿನ ಏನ್ ಮಾಡ್ಬೇಕು, ಅಲ್ಲಿ ಪ್ರಧಾನ ಯಾಜಕನು ರಕ್ತವನ್ನ ತಗೊಂಡು ಮಹಾಪುರುಷ ಸ್ಥಳಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಬೆಂಕಿನ ತಗೊಳ್ತಾರೆ ಕೈಯಲ್ಲಿ. ಬೆಂಕಿನ ತಗೊಂಡು ಅಲ್ಲಿಂದ ಸುಗಂಧ ವರ್ಗಗಳನ್ನ ತಗೊಂಡು ಪರಿಶುದ್ಧ ಸ್ಥಳಕ್ಕೆ ಹೋಗಿ ಧೂಪ ಪೀಠದಲ್ಲಿ ಆ ಒಂದು ಬೆಂಕಿ ಮತ್ತೆ ಸುಗಂಧವನ್ನ ಅಲ್ಲಿ ಹಾಕ್ತಾರೆ. ತನ್ನ ಕೈ ಹಿಡಿಯಷ್ಟು ತಗೊಂಡೋಗಿ ಅಲ್ಲಿ ಹಾಕ್ತಾರೆ. ಕರೆಕ್ಟಾ? ಅಲ್ಲಿ ಏನಾಗುತ್ತೆ, ಬೆಂಕಿಯಿಂದ ಸುಗಂಧ ವಾಸನೆ ಮಹಾಪುರುಷ ಸ್ಥಳಕ್ಕೆ ಹೋಗ್ಬೇಕು. ಹೋದಾದ್ಮೇಲೆ ಏನ್ ಮಾಡ್ಬೇಕು, ನೆಕ್ಸ್ಟ್ ಇವ್ರು ಹೋಗ್ಬೇಕು. ಅದಕ್ಕಿಂತ ಮುಂಚೆ ಇವ್ರು ಹೋಗಂಗಿಲ್ಲ, ಯಾರೋ ಈ ಪ್ರಧಾನ ಯಾಜಕರು ಹೋಗಂಗಿಲ್ಲ. ಆ ಒಂದು ದೋಷ ಪರಿಹಾರ ದಿನದಲ್ಲಿ ಮಾಡ್ಬೇಕಂತ ಕೆಲಸ. ಸರಿ, ಇವಾಗ ಅಲ್ಲೊಂದು ವಾಕ್ಯ ಇದೆ, ನಿಮ್ಗೆ ಎಲ್ಲಿ ಬರುತ್ತೆ ಅಂದ್ರೆ, ಆ ವಾಕ್ಯ ನೀವು ಓದ್ಬಿಡ್ರಿ.
ಯಾಜಕ ಕಾಂಡ 16ನೇ ಅಧ್ಯಾಯ. ಬನ್ರಿ ನಾನು ಕನ್ನಡದಲ್ಲಿ ಎಲ್ಲಿ ಬರುತ್ತೆ ಅಂತ ಹೇಳ್ತೀನಿ ವಾಕ್ಯ. ಒಂದು ನಿಮಿಷ. ಹಾ 25ನೇ ವಾಕ್ಯವನ್ನು ಓದಿ. ಅವನು ದೋಷ ಪರಿಹಾರಕ ಯಜ್ಞ ಪಶುಗಳ ಕೊಬ್ಬನ್ನು ಯಾರಾದ್ರೂ ಒಬ್ರು ಓದಿ. ಅವನು ದೋಷ ಪರಿಹಾರಕ ಯಜ್ಞ ಪಶುಗಳು ಯಜ್ಞವನ್ನು ಪಶುಗಳ ಕೊಬ್ಬನ್ನು ಯಜ್ಞವೇದಿಯ ಮೇಲೆ ಹೋಮ ಮಾಡಬೇಕು. ಕಂಟಿನ್ಯೂ ಮಾಡಿ ಹಂಗೆ 27ವರೆಗೂ. ಯಜ್ಞವೇದಿಯ ಮೇಲೆ ಹೋಮ ಮಾಡಬೇಕು. ಅಚ್ಚಾಯೇಲನಿಗೆ ಓತವನ್ನು ಬಿಟ್ಟು ಬಂದವನು ತನ್ನ ಬಟ್ಟೆಗಳನ್ನು ಒಗೆದುಕೊಂಡು ಸ್ನಾನ ಮಾಡಿ ಪಾಳ್ಯಕ್ಕೆ ಬರಬೇಕು. ದೋಷ ಪರಿಹಾರಕ ಯಜ್ಞ ಪಶುಗಳಾದ ಹೋರಿ ಓತಗಳ ರಕ್ತವನ್ನು ಮಹಾ ಪವಿತ್ರ ಸ್ಥಾನದಲ್ಲಿ ದೋಷ ಪರಿಹಾರ ಮಾಡುವುದಕ್ಕಾಗಿ ತಂದ ಮೇಲೆ ಅವುಗಳ ಶರೀರಗಳನ್ನು ಪಾಳ್ಯದ ಆಚೆಗೆ ತೆಗೆದುಕೊಂಡು ಹೋಗಿ ಚರ್ಮ, ಮಾಂಸ, ಮಾಂಸ ಇವೆಲ್ಲವುಗಳನ್ನು ಬೆಂಕಿಯಿಂದ ಸುಟ್ಟು ಬಿಡಬೇಕು. ಕರೆಕ್ಟ್ ಅಲ್ವಾ? ನೋಡಿ, ಇಲ್ಲಿ ನಿಮ್ಗೆ ಒಂದು 3 ಪಾಠ ಈ ಸಬ್ಜೆಕ್ಟ್ ಕೇಳಿರ್ಬೇಕು ಅನ್ಸುತ್ತೆ ನೀವು. ದೋಷ ಪರಿಹಾರ ದಿನ ಅಂತ ಟಾಪಿಕ್ ನ ಕೇಳಿಲ್ವಾ ಈ ಸಬ್ಜೆಕ್ಟ್ ನ? ಬೇಸಿಕಲಿ ಕೇಳಿದಿರಾ? ಕರೆಕ್ಟ್. ಈಗ ಇದ್ರಲ್ಲಿ ಒಂದು ಧೂಪಪೀಠದಲ್ಲಿ ಬರುವಂತ ಸುಗಂಧ ವಾಸನೆ, ಇನ್ನೊಂದು ಬಲಿಪೀಠದಲ್ಲಿ ಕೊಡುವಂತ ಕೊಬ್ಬಿನಲ್ಲಿರುವಂತ ಒಂದು ಹೊಗೆ ಹೊರಡೆ ಬರ್ತಾ ಇರುತ್ತೆ, ಅಲ್ಲೊಂದು ವಾಸನೆ. ಇನ್ನೊಂದು ವಾಸನೆ ಎಲ್ಲಪ್ಪ ಅಂದ್ರೆ ಪಾಳೆಯದ ಈಚ್ ಕಡೆ, ಇಲ್ಲಿ ಈ ಒಂದು ಜನ ಎಲ್ಲ ಕುಡಾರ ಇರ್ತಾರ, ಆ ಕಡೆ ಹೋಗ್ಬಿಟ್ಟು ಏನ್ ಮಾಡ್ಬೇಕು, ಅಲ್ಲಿ ಕೊಡುವಂತ ಒಂದು ಆ ಚರ್ಮ, ಸಗಣಿ ಇದನ್ನೆಲ್ಲ ಸುಟ್ಟಾಕುವಂತ ಒಂದು ಸ್ಮೆಲ್. ಇದ್ರಲ್ಲಿ ತುಂಬಾ ಒಂದು ಕೆಟ್ಟದಾಗಿರುವಂತ ಸ್ಮೆಲ್ ಯಾವುದು? ಅದೇ ಆಚೆ ಕಡೆ ಸುಡ್ತಾರಲ್ಲ, ಆಚೆ ಕಡೆ ಸುಡ್ತಾರಂತ ಸ್ಮೆಲ್. ಕರೆಕ್ಟಾ? ಈ ದೋಷ ಪರಿಹಾರ ದಿನದಲ್ಲಿ ಇದನ್ನ ಏನಂತ ಓದಿದ್ರೆ, ಏನಂತ ಸ್ಟಡಿ ಮಾಡಿದ್ರ, ಏನ್ ಅರ್ಥ ಬರುತ್ತೆ? ಬ್ರದರ್, ದೇವರಿಗೆ ಅಸಹ್ಯ ಆಗಿರುವಂತ ನಮ್ಮೆಲ್ಲಾ ಪಾಪಗಳನ್ನ ನಾವು ಆಚೆ ಕಡೆ ಬಿಟ್ಟು ಅವನ್ನ ಸುಟ್ಟಾಕ್ಬೇಕು ಬ್ರದರ್. ಓಕೆ, ನಮಗೆ ದೇವರಿಗೆ ಅಸಹ್ಯವಾದಂತ ಎಲ್ಲಾ ಪಾಪಗಳನ್ನ ಆಚೆ ಕಡೆ ಬಿಟ್ಟು ಏನ್ ಮಾಡ್ಬೇಕು? ಅವನ್ನೆಲ್ಲ ಅದು ನಮ್ಮ ಹಳೆ ಶರೀರದ ಗುಣ ಸ್ವಭಾವನ ಸುಡ್ಬೇಕು. ಓಕೆ. ಆಮೇಲೆ ಇದು ದೇವದರ್ಶನ, ಇದು ಯಾವ್ದು? ಬಲಿಪೀಠದಲ್ಲಿ ಕೊಡುವಂತ ಒಂದು ಕೊಬ್ಬು. ಓಕೆ, ಕನ್ಫ್ಯೂಷನ್ ಮಾಡ್ಕೊಂಡ್ಬೇಡ್ರಿ. ಇಲ್ಲ ಕೊಡ್ತಾರದು ಹೋರಿ ಬಲಿ. ಹೋರಿ ಯಾರಿಗೆ ರೆಪ್ರೆಸೆಂಟೇಟಿವ್ ಆಗಿದೆ ಅಲ್ಲಿ ನೀವು ಕೇಳಿರ್ಬೇಕಾರೆ? ಹೋರಿಯ ಬಲಿ ಯಾರಿಗೆ? ಯೇಸು ಕ್ರಿಸ್ತನಿಗೆ. ಯೇಸು ಸ್ವಾಮಿ ಅದೇ ಒಂದು ಹೋರಿನ ಚರ್ಮ ಇದನ್ನೆಲ್ಲ ಪಾಳೆಯದ ಆಚೆ ಕಡೆ ಸುಟ್ಟಾಕ್ತಾರಂತ ವಿಷಯವನ್ನ ನೋಡಿದ್ವಿ. ಅಲ್ಲೊಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇದೆ. ಅದೇ ಒಂದು ಹೋರಿಯ ಕೊಬ್ಬನ್ನ ಬಲಿಪೀಠದಲ್ಲಿ ಸುಡುವಂತ ವಿಷಯವನ್ನ ನೋಡಿದ್ವಿ. ಅಲ್ಲಿ ಒಂಥರ ಸ್ಮೆಲ್ ಬರ್ತಿದೆ. ಅದೇ ಹೋರಿಗೋಸ್ಕರ ಅದನ್ನ ಪಾಪ ಕ್ಷಮಾಪಣೆ ಅಂದ್ರೆ ದೇವದರ್ಶನ ಗುಡಾರದೊಳಗಾಗಿ ಪರಿಶುದ್ಧ ಸ್ಥಳದಲ್ಲಿ ಕೊಡುವಂತ ಧೂಪ ಬಿಡದ ಕೊಡುವಂತ ಆ ಒಂದು ಸುಗಂಧ ವಾಸನೆ ನೋಡಿದ್ವಿ. ಅಲ್ಲೊಂಥರ ಸ್ಮೆಲ್ ಬರ್ತಾ ಇದೆ. ಒಂದೇ ಬಲಿಯಲ್ಲಿ ಇರುವಂತ ಈ 3 ಪ್ರೊಸೀಜರ್ ಏನಪ್ಪ ಸೂಚಿಸ್ತಾ ಇದೆ ಅಂದ್ರೆ, ಯೇಸು ಕ್ರಿಸ್ತನ ಬಲಿ ಲೋಕದಲ್ಲಿರೋರಿಗೆ ಹೆಂಗ್ ಕಾಣಿಸ್ತಾ ಇದೆ ಇವತ್ತು? ಒಳ್ಳೆ ರೀತಿ ಇದೆಯಾ? ಕೆಟ್ಟ ಸ್ಮೆಲ್ ಬರ್ತಾ ಇದೆ ಅವ್ರಿಗೆ. ಕರೆಕ್ಟಾ? ಯೇಸು ಕ್ರಿಸ್ತನ್ ಕೊಡುವಂತ ತ್ಯಾಗ ಅವ್ರಿಗೆ ಒಳ್ಳೇದ್ ಅನಿಸ್ತಾ ಇಲ್ಲ ಅಲ್ವಾ? ಯೇಸು ಕ್ರಿಸ್ತನ ಶಿಲ್ಬೆಲ್ ಹಾಕ್ಬೇಕಾರೆ ಅವರು ಒಳ್ಳೆಯವ್ರಂತ ಏನ್ ಮಾಡಿಲ್ಲ, ಶಿಲ್ಬೆಲ್ ಹಾಕಿಲ್ಲ. ದ್ರೋಹಿ, ಕೆಟ್ಟವರು, ಕಳ್ಳ ಅಂತಾನೆ ಏನ್ ಮಾಡಿದ್ರು, ಶಿಲ್ಬೆಲ್ ಹಾಕಿದ್ರು. ಆದ್ರೆ ಯೇಸು ಕ್ರಿಸ್ತನ ಬಲಿಯಲ್ಲಿ ಅಶುದ್ಧ ಇತ್ತ, ಪಾಪವಿತ್ತ? ಇರ್ಲಿಲ್ಲ. ಕರೆಕ್ಟಾ? ಲೋಕದವರ ದೃಷ್ಟಿಗೆ ಆತನ ಬಲಿ ಹಂಗೆ ಇತ್ತು, ಕೆಟ್ಟದಾಗಿ ಅಸಹ್ಯವಾಗಿತ್ತು, ಒಳ್ಳೆ ಕೆಟ್ಟ ವಾಸನೆ ಹೊಡಿತಾ ಇತ್ತು. ಆದ್ರೆ ಪ್ರಕಾರದಲ್ಲಿರೋರು ಯಾರಪ್ಪ ಅಂದ್ರೆ ದೇವ್ರ ಮಕ್ಳು. ನಾವು ಇವತ್ತು ಕ್ರಿಸ್ತನ ಬಲಿನ ಯಾವ ರೀತಿ ನೋಡ್ತೀವಿ? ನಾವು ನೋಡುವಂತ ವಿಧಾನ ಬೇರೆ. ನಮಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರ ಆತನ ಮರಣವನ್ನು ಹೊಂದಿದ್ರು ಅಂತ ನೋಡ್ತೀವಿ. ಅದೇ ಒಂದು ಇದ್ರನ್ನ ಧೂಪ ಪೀಠದಲ್ಲಿ ಹಾಕಿದಂತ ಸುಗಂಧ ವಾಸನೆ ಮಹಾಪರಿಸ್ಥಳದಲ್ಲಿ ಹೋಗುತ್ತಲ್ಲ, ಅದು ಹೇಗಿರುತ್ತೆ? ದೇವರ ದೃಷ್ಟಿಯಲ್ಲಿ ಕ್ರಿಸ್ತನ ಬಲಿ ಹೆಂಗಿತ್ತು? ತುಂಬಾ ಶ್ರೇಷ್ಠವಾಗಿತ್ತು.
ತುಂಬಾ ಸುಗಂಧವಾಗಿತ್ತು. ಕರೆಕ್ಟಾ? ಹಾ, ಇದು ನೀವು ಸಬ್ಜೆಕ್ಟ್ ನ ಕೇಳಿರ್ತೀರ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಾಗಾಗಿ ಕ್ರಿಸ್ತನ ಪ್ರಿಯ ಸಹೋದರರೇ, ಕ್ರಿಸ್ತನಿಗಾಗಿ ನಾವು ಬಾಧೆ ಪಟ್ರೆ ಅಂದ್ರೆ ಈ ಬಾಧೆ ಯಾವ ಬಾಧೆ? ಈ ಪಾಳೆಯದ ಈಚ್ ಕಡೆ ನಾವು ಸುತ್ತಪಡ್ತೀವಲ್ಲ, ಆ ರೀತಿ ನಾವು ಒಳ್ಳೇದೇ ಮಾಡಿದೀವಿ, ಒಳ್ಳೆ ಕೆಲ್ಸಗಳು ಮಾಡಿದೀವಿ. ನಮ್ ಬಳಿ ದೇವರ ದೃಷ್ಟಿಲಿ ಒಳಗಡೆ ನೋಡಿದ್ರೆ ಸುಗಂಧ ವಾಸನೆ ಆಗಿರುತ್ತೆ, ಮನುಷ್ಯರ ದೃಷ್ಟಿಲಿ ಹೆಂಗಿರುತ್ತೆ? ಕೆಟ್ಟದಾಗಿರುತ್ತೆ ಅಲ್ವಾ? ಒಳ್ಳೇದ್ ಮಾಡಿ ಕೆಟ್ಟದನ್ನ ಅನುಭವಿಸ್ಬೇಕಾದಂತ ಸನ್ನಿವೇಶ ಬರುತ್ತೆ ನೋಡಿ, ಅದನ್ನ ಸಗಿಸ್ಕೊಳ್ತೀವಿ ನೋಡಿ, ಅದೇ ಕ್ರಿಸ್ತನ ದೃಷ್ಟಿಯಲ್ಲಿ ಬಾಧೆ. ಏನಕ್ಕಪ್ಪ ನಾನು ಅಬ್ರಾಮನ ವಿಷಯ ತಗೊಳ್ಬೇಕಾದ್ರೆ ಈ ಪಾಯಿಂಟ್ ನ ಮಾತಾಡ್ತೀನಂದ್ರೆ, ಅವತ್ತು ಅಬ್ರಾಮ್ ಏನ್ ಮಾಡಿದ್ರು ಅಂದ್ರೆ, ತನ್ನ ಒಬ್ಬನೇ ಮಗನನ್ನ ಅಂದ್ರೆ ನೀತಿಯಾಗಿ ನಡ್ಕೊಂಡ್ ಬಂದು ತನ್ನ ಮಗನ ಬಲಿ ಕೊಡುವಂತ ಒಂದು ಸನ್ನಿವೇಶದಲ್ಲಿ ಏನ್ ಮಾಡಿದ್ರು? ಆ ವಿಷಯದಲ್ಲಿ ದೇವ್ರನ್ನ ಗಣಪಡಿಸಿದ್ರು. ಇವತ್ತು ನಮ್ಗೆ ಯಾರಿಗೂ ಮಕ್ಳಿಲ್ಲ, ಬಟ್ ನಮ್ಮ ಒಳಗಡೆ ಇರುವಂತ ಮಗು ಯಾರಪ್ಪ ಅಂದ್ರೆ ನೂತನ ಸೃಷ್ಟಿ. ಆ ನೂತನ ಸೃಷ್ಟಿನ ದೇವ್ರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿದಾಗ ನಮಗೆ ಕಷ್ಟ ನಷ್ಟಗಳು, ಬಾಧೆಗಳು, ಸಂಕಟಗಳು ಬರುತ್ತೆ. ಅದ್ರಿಂದಾನೇ ಯಾರು ಗಣಪಡ್ತಾರೆ? ಯಾರನ್ನ ಗಣಪಡಿಸಬಹುದು? ದೇವರನ್ನ ಗಣಪಡಿಸಬಹುದು. ರೈಟ್ ಅಲ್ವಾ? ಈ ಹಂತಕ್ಕೆ ದೇವ್ರ ಮಕ್ಳು ಬರ್ಬೇಕು. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ರಿ. ನಾವು ಇನ್ನು ಪಾಪನೇ ಮಾಡ್ತಾ ಇದ್ದೋ ಅಂದ್ರೆ, ನನ್ನನ್ನ ಹಿಂಬಾಲಿಸುವವನು ತನ್ನನೇ ತಾನು ಹಾಗೆ ಮಾಡುವಂತ ಆ ವಿಷಯಕ್ಕೆ ನಾವಿನ್ನೂ ಬರ್ಲಿಲ್ಲ. ನಾವಿನ್ನು ಹಾಗೇನೆ ಮಾಡಿಲ್ಲ ನಮ್ಮನ್ನ ಅಂದ್ರೆ, ನಾವು ಶಿಲುಬೆಯನ್ನು ಹೊರುವಂತ ಮುಂದಿನ ಪರಿಸ್ಥಿತಿಗೆ ಬರಲ್ಲ. ಶಿಲುಬೆಯನ್ನ ದೇವ್ರ ಮಕ್ಳು ಹೊರೋದಂದ್ರೆ ಒಳ್ಳೇದು ಮಾಡಿ ಕೆಟ್ಟದನ್ನ ಅನುಭವಿಸುವಂತದ್ದು. ಒಳ್ಳೇದಂದ್ರೆ ನೀವು ನಾವು ಲೋಕ ತಿಳ್ಕೊಳ್ಳುವಂತ ಒಳ್ಳೇದಲ್ಲ, ಕ್ರಿಸ್ತನಿಗೋಸ್ಕರ ನಾನು ಬದುಕ್ತಾ ಇರ್ತೀನಿ, ನಾನು ಕೆಟ್ಟದ ಅನುಭವಿಸ್ತೀನಿ. ಒಂದು ಎಕ್ಸಾಂಪಲ್, ಎಲ್ಲೋ ನೀವು ಒಂದ್ ಕಡೆ ಸೇವೆ ಮಾಡಕ್ ಹೋಗಿರ್ತೀರಾ, ಸೇವೆ ಸುವಾರ್ತೆ ಹೇಳಿರ್ತೀರಾ, ಸತ್ಯವನ್ನ ಹೇಳಿರ್ತೀರಾ, ತುಂಬಾ ಕಷ್ಟಪಟ್ಟಿರ್ತೀರಾ, ನಿಮ್ಮ ಹಣ ಇರ್ಬೋದು, ಸಮಯ ಇರ್ಬೋದು, ಬಲ ಇರ್ಬೋದು, ಶಕ್ತಿ ಎಲ್ಲ ವ್ರಯ ಮಾಡಿರ್ತೀರಾ. ಆದ್ರೆ ನೀವ್ ಹೋಗ್ ಬಂದ್ಮೇಲೆ ಅಷ್ಟೆಲ್ಲ ಕಷ್ಟಪಟ್ಟು ನಿಮ್ಮ ಮನಸ್ಸಿನ ಶುದ್ಧ ಮನಸ್ಸಾಕ್ಷಿಯಿಂದ ನೀವ್ ಮಾಡಿದ್ರು, ನಿಮ್ ಬಗ್ಗೆ ಅಲ್ಲಿರೋರು ಕೆಟ್ಟದಾಗ ಮಾತಾಡಕ್ ಶುರು ಮಾಡ್ಕೊಂತಾರೆ, ಇಲ್ಲದ ಸಲ್ಲದ ಮಾತುಗಳು ಬರ್ತಾ ಇರ್ತಾರೆ. ಆ ಮಾತು ನಿಮ್ಗೆ ಕಿವಿಗೆ ಬಿದ್ದಾಗ ನೀವೇನ್ ಮಾಡ್ತೀರಾ? ಬೇಡಪ್ಪ, ಇವ್ರಿಗೆ ಇನ್ಮೇಲೆ ಸೇವೆನೇ ಮಾಡಲ್ಲ, ಆ ಊರಿಗೆ ಹೋಗಲ್ಲ, ಆ ಜನರಿಗೆ ನಾನು ದೇವ್ರ ವಾಕ್ಯನೂ ಹೇಳಲ್ಲ ಅನ್ಕೊಂಡ್ಬಿಟ್ರೆ, ಕ್ರಿಸ್ತನಿಗೋಸ್ಕರ ಬಾಧೆ ಪಡಕ್ಕೆ ನಾನು ಏನ್ ಮಾಡ್ಲಿಲ್ಲ? ಇಷ್ಟಪಡ್ತಾ ಇಲ್ಲ. ಅಂತ ಸನ್ನಿವೇಶದಲ್ಲೂ ಕೂಡ ಆಯ್ತು, ಇರ್ಲಿ ಸಗಿಸ್ಕೊಳ್ತೀನಿ ಅನ್ಬಿಟ್ಟು ಆ ಒಂದು ಸೇವೆನ ನಾವು ನಿರಂತರವಾಗಿ ಮಾಡೋದಾಗಿದ್ರೆ, ನನಗೆ ಹೆಸರು ಕೆಟ್ಟೋದ್ರೂ ಪರವಾಗಿಲ್ಲ, ದೇವ್ರ ಕೆಲಸನ ಮಾಡ್ತೀನಿ ಅಂತ ನಾವು ಶುದ್ಧ ಮನಸ್ಸಿನಿಂದ ಮಾಡೋದಾದ್ರೆ, ಅದರಿಂದ ಯಾರು ಗಣಪಡಿಸಬಹುದು? ದೇವರನ್ನ ಗಣಪಡಿಸಬಹುದು. ಯೋಚನೆ ಮಾಡ್ರಿ, ಈ ಗಣಪಡಿಸುವಂತ ವಿಷಯ ದೇವ್ರ ಮಕ್ಕಳಿಗೆ ನಮಗೆ ಕೊಡಲ್ಪಟ್ಟಿದೆ, ಲೋಕಕ್ಕೆ ಕೊಡಲ್ಪಡ್ಲಿಲ್ಲ. ಲೋಕ ಪಾಪವನ್ನು ಬಿಡ್ಲಿಲ್ಲ, ತನ್ನನ್ನು ತಾನು ಹಾಗೆ ಮಾಡುವಂತ ಮುಂದಿನ ಹಂತಕ್ಕೂ ಬರ್ಲಿಲ್ಲ. ಆದ್ರೆ ಲೋಕ ಹೆಂಗಿದೆ ಇವತ್ತು ನೋಡಿ, ಈಗ ಪಾಪ ಮಾಡುವಂತ ವ್ಯಕ್ತಿ ನಿಮ್ ಮುಂದೆ ಬಂದ ಒಳ್ಳೆ ವ್ಯಕ್ತಿ ಆಗಿರ್ತಾನೆ, ಅವ್ನು ನಾನಾ ತರದ ಪಾಪ ಮಾಡ್ತಾ ಇರ್ತಾನೆ, ಆದ್ರೆ ದಾನ ಧರ್ಮ ಮಾಡ್ತಾನೆ. ಜನರು ನೋಡಿದಾಗ ಅವ್ನ ಏನಂತ ತಿಳ್ಕೊಳ್ತಾರೆ, ಓ ಏನೋ ಒಳ್ಳೆ ವ್ಯಕ್ತಿಯಪ್ಪ ಅನ್ಬಿಟ್ಟು. ಆದ್ರೆ ದೇವರ ದೃಷ್ಟಿಯಲ್ಲಿ ಇನ್ನೂ ಪಾಪನೇ ಬಿಡ್ಲಿಲ್ಲ ಅಲ್ವಾ? ನೆಕ್ಸ್ಟ್ ತನ್ನನ್ನು ತಾನು ಹಾಗೆ ಮಾಡುವಂತ ಒಂದು ಕಂಡೀಷನ್ ಅಲ್ಲಿ ಕೆಲವೊಂದು ಋಷಿಗಳು, ಇಂತ ಒಂದು ಶ್ರೇಷ್ಠ ವ್ಯಕ್ತಿಗಳನ್ನ ನೋಡ್ಬೋದು. ಅವ್ರು ಆ ರೀತಿ ಇದ್ರು, ಕ್ರಿಸ್ತನಿಗೋಸ್ಕರ ತಮ್ಮನ್ನ ಹಾಗೆ ಮಾಡ್ತಾ ಇಲ್ಲ. ಅವರು ಕ್ರಿಸ್ತನಿಗೋಸ್ಕರ ಕೆಲಸ ಮಾಡ್ತಾ ಇಲ್ಲ, ತಮ್ಮ ಸ್ವಾರ್ಥಗೋಸ್ಕರ ಅದನ್ನು ಮಾಡ್ತಾ ಇದ್ರು ಅಲ್ವಾ? ಈ ಶಿಲುಬೆ ಹೊರುವಂತ ವಿಷಯ ಯಾರಿಗೂ ಸಿಗ್ಲಿಲ್ಲ, ಲೋಕದಲ್ಲಿರುವಂತ ಜನರಿಗೆ ಇಲ್ವೇ ಇಲ್ಲ. ಶಿಲುಬೆ ಹೊರೋದು ಯಾರಿಗ್ ಮಾತ್ರ ಇದೆ ಇವಾಗ? ಶಿಲುಬೆ ಹೊರುವಂತ ಒಂದು ದೊಡ್ಡ ಅವಕಾಶ ನಮಗಿದ್ದಾರೆ. ಸರಿ, ಸಭೆಗೆ ನಿಮ್ಮೆಲ್ರೂ ಒಂದ್ ಪ್ರಶ್ನೆ ಏನಪ್ಪಾ ಅಂದ್ರೆ, ನಿಮ್ಮ ಜೀವನದಲ್ಲಿ ನೀವು ನಮ್ಮನ್ನೇ ನಾವು ಹಾಗೆ ಮಾಡ್ತಾ ಇದ್ರೆ ಶಿಲುಬೆ ಬರುವಂತ ಅವಕಾಶ ನಮಗೂ ಸಿಗೋದು ಇಲ್ಲ. ನಾವು ನಮ್ಮನ್ನ ಹಾಗೆ ಇಲ್ಲಿವರೆಗೂ ಮಾಡಿಲ್ಲ ಅಂದ್ರೆ ಶಿಲುಬೆಯನ್ನು ಕೂಡ ನಾವು ಹೊರ್ತಾನೂ ಇಲ್ಲ. ಅದು ಸ್ಪಷ್ಟವಾಗಿ ಇಲ್ಲಿ ನಾವು ಶಿಲುಬೆ ಹೊಡ್ತಾ ಇದೀವಿ, ಕಷ್ಟ ಪಡ್ತಾ ಇದೀವಿ ಅಂತ ಯಾರು ತಿಳ್ಕೊಂಡ್ಬಿಟ್ಟಿದ್ರೆ, ದಯವಿಟ್ಟು ಒಂದು ಪ್ರಶ್ನೆ ತಿಳ್ಕೊಂಡು, ನಾನು ನನ್ನನ್ನ ಹಾಗೆ ಮಾಡಿದ ಪಕ್ಷದಲ್ಲಿ ಶಿಲುಬೆ ಬರುವಂತ ಅವಕಾಶ ನನಗೆ ಸಿಗಲ್ಲ, ಆಗೋದಿಲ್ಲ. ಖಂಡಿತ ಶಿಲುಬೆನ ಮುಟ್ಟಕ್ಕೂ ಆಗಲ್ಲ ನಮ್ಗೆ. ಅವಾಗ ದೇವ್ರನ್ನ ಗಣಪಡಿಸೋದಲ್ಲಿ, ದೇವ್ರನ್ನ ಗಣಪಡಿಸದೇ ಇದ್ರೆ ದೇವ್ರು ನಮ್ಮನ್ನ ಏನ್ ಮಾಡಲ್ಲ, ಯಾವುದೇ ಕಾರಣಕ್ಕೂ ಗಣಪಡಿಸಲ್ಲ. ಏನ್ ಗಣಪಡಿಸಲ್ಲ? ಅಮರತ್ವವುಳ್ಳ ಜೀವನ ನಮ್ಗೆ ಕೊಡೋದು ಇಲ್ಲ. ಇದನ್ನ ನಾವು ಸ್ವಲ್ಪ ಸ್ಟಡಿ ಮಾಡ್ಕೊಳ್ಳೋಣ. ಏನಕ್ಕೆ ವಿಷಯ ಮಾತಾಡ್ತೀರ ಅಂದ್ರೆ, ನಮ್ಮನ್ನೇ ನಾವು ವಂಚನೆ ಮಾಡ್ಕೊಳ್ಳೋದು ಬೇಡ. ನಾವು ತಿಳ್ಕೊಂಡಿರ್ತೀವಿ, ಸತ್ಯಕ್ಕೆ ಬಂದ್ಬಿಟ್ಟಿದೀವಿ, ಸತ್ಯ ಕೇಳ್ತಾ ಇದೀವಿ, ಸತ್ಯದಲ್ಲೇ ಇದೀವಿ, ರೆಗ್ಯುಲರ್ ಕ್ಲಾಸ್ ಅಟೆಂಡ್ ಮಾಡ್ತಾ ಇದೀವಿ. ರೆಗ್ಯುಲರ್ ತುಂಬಾ ಜನರಿಗೆ ಏನಪ್ಪಾ ಅಂದ್ರೆ, ನಾವು ದೇವರ ಜೊತೆಗೆ ಇದೀವಿ ಅನ್ನೋದಕ್ಕೆ ಗುರುತು ಏನಪ್ಪಾ ಅಂದ್ರೆ, ರೆಗ್ಯುಲರ್ ಆಗಿ ಕ್ಲಾಸ್ ಅಟೆಂಡ್ ಮಾಡೋದು, ರೆಗ್ಯುಲರ್ ಆಗಿ ಕ್ಲಾಸ್ಗೆ ಹೋಗೋದು, ಸಬ್ಜೆಕ್ಟ್ ನೆಲ್ಲ ಕೇಳ್ತಾ ಇರೋದು ದೊಡ್ಡ ಗುರುತು ಅವ್ರಿಗೆ. ತಿಳ್ಕೊಂಡ್ಬಿಟ್ಟಿರ್ತಾರೆ, ನಾನ್ ದೇವ್ರ ಜೊತೆಗೆ ತುಂಬಾ ಕ್ಲೋಸ್ ಆಗ್ಬಿಟ್ಟಿದ್ದೀನಿ. ಅದು ಇಲ್ವೇ ಇಲ್ಲ. ನಮ್ಮನ್ನೇ ನಾವು ಪರೀಕ್ಷೆ ಮಾಡ್ತೀವಿ.
ಸಬ್ಜೆಕ್ಟ್ ನ ರೆಗ್ಯುಲರ್ ಆಗಿ ಕೇಳೋದು, ಸಬ್ಜೆಕ್ಟ್ ನ ಎಕ್ಲಿಷಿಯನ್ ರೆಗ್ಯುಲರ್ ಆಗಿ ಅಟೆಂಡ್ ಮಾಡೋದು ಒಂದು ಗುಡ್ ಸೈನ್ ಆಗಿದ್ರೆ, ದೇವರ ಜೊತೆಗೆ ಇರುವಂತ ಐಕ್ಯತೆಗೆ ಗುಡ್ ಸೈನ್ ಆಗಿದ್ರೆ, ಹೆಸರು ಕ್ರೈಸ್ತ ನಮಗಿಂತ ಶ್ರೇಷ್ಠರಾಗಿದ್ರೆ ಕ್ರಿಸ್ತನಿಗೆ. ಅವ್ರಲ್ಲಿ ಸತ್ಯ ಇಲ್ಲ ಅಷ್ಟೇ ಅಲ್ವಾ, ನಮ್ಮ ಹತ್ರ ಸತ್ಯ ಇದೆ. ಆದ್ರೂ ಕೂಡ ನಾವೇನ್ ತಿಳ್ಕೊಂಡಿದೀವಿ, ಅವ್ರು ಮಾಡಿದಂತ ಅದೇ ಕೆಲಸನೇ ನಾವು ಮಾಡ್ತಾ ಇರ್ಬೇಕಾದ್ರೆ ಅದೇ ಒಂದು ಗುರುತು ಅಂತ ನಾವೇನ್ ತಿಳ್ಕೊಂಡಿದ್ರೆ ಅವರೇ ಬೆಟರ್. ದೇವ್ರು ಅದಕ್ಕೋಸ್ಕರ ನಮ್ಗೆ ಇಷ್ಟೊಂದು ಸತ್ಯ ಕೊಡೋಂತ ಅವಶ್ಯಕತೆ ಇದೆ. ರೆಗ್ಯುಲರ್ ಆಗಿ ನೀವು ಸಬ್ಜೆಕ್ಟ್ ಕೇಳೋದ್ರಿಂದ, ರೆಗ್ಯುಲರ್ ಆಗಿ ಸಂಡೇ ಸರ್ವಿಸ್ ಅಟೆಂಡ್ ಮಾಡೋದ್ರಿಂದ, ನೀವು ದೇವರ ಸತ್ಯವನ್ನ ಕೇಳ್ಕೊಳ್ಳೋದು ಒಂದೇ ವಿಷಯಕ್ಕೆ ದೇವರ ಐಕ್ಯದಲ್ಲಿ ಇದ್ದೀರಾ ಅಂದ್ರೆ ನಮ್ಗೆ ಇಷ್ಟು ಸತ್ಯನ ಕೊಡೋ ನೆಸೆಸಿಟಿನೇ ಇಲ್ಲ. ಅದೊಂದು ಮಾತ್ರ ದೇವ್ರು ಎಕ್ಸೆಪ್ಟ್ ಮಾಡಿದ್ರೆ ಅದೇ ನಮ್ಗೆ ಕೊಡುವಂತ ಉದ್ದೇಶ. ಈ ಹಂತವನ್ನ ನಾವು ದೇವ್ರ ಮಕ್ಕಳು ದಾಟ್ಲೇಬೇಕು. ಕರೆಕ್ಟ್ ಅಲ್ವಾ? ಅದು ಮುಖ್ಯವಾಗಿ ನಾವು ಮಾಡ್ಬೇಕಾಗುತ್ತೆ ಅಲ್ವಾ? ಅದ್ ನೋಡ್ಬೇಕಾದ್ರೆ ದೇವರ ವಿಷಯದಲ್ಲಿ ಅಬ್ರಾಹ್ಮನ್ ತೋರಿಸಿದಂತ ವಿಷಯವನ್ನ ದೇವರು ನಮ್ಗೂ ಕೂಡ ಅದನ್ನ ಮುಂದಿನ ವಾಕ್ಯ ಹೇಳ್ಬೇಕಲ್ವಾ? ಮುಂದಿನ ವಾಕ್ಯ ನೋಡ್ಬೇಕಾದ್ರೆ ಇದೆಲ್ಲ ನೀವು ನೋಡಿದೀನಿ ಅಂತ ಹೇಳಿದ್ರೆ ಅದಕ್ಕೆ ಇದನ್ನ ಸ್ಕಿಪ್ ಮಾಡ್ತೀನಿ. ಮುಂದಿನ ವಾಕ್ಯದಲ್ಲಿ ಏನಂತ ಇದೆ ಓದ್ರಿ. 4:24 ಓದ್ರಿ. ಕರ್ತನಾದ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ದೇವರನ್ನು ನಂಬುವ ನಮಗೂ ನಂಬಿಕೆ ನೀತಿ ಎಂದು ಎಣಿಸಲ್ಪಡುವುದು. ಒಂದ್ ನಿಮಿಷ, ಆ ವಾಕ್ಯ ಅಲ್ಲ ಅದು. ಒಂದು ನಿಮಿಷ ಎಲ್ಲಿ ಬರುತ್ತಂದ್ರೆ ವಾಕ್ಯ 23. ಇದು 4ನೇ 23ನೇ ವಾಕ್ಯ. ಆದರೆ ಅದು ಅವನ ಲೆಕ್ಕಕ್ಕೆ ನೀತಿ ಇಲ್ಲಿಂದ ಬದಲ ಆದರೆ ಅದು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತೆಂಬುದು ಅವನಿಗೋಸ್ಕರ ಮಾತ್ರವಲ್ಲದೆ ನಮಗೋಸ್ಕರವೂ ಬರೆದಿರುವುದು. ಕರೆಕ್ಟ್. ಇದು ಅವನಿಗೋಸ್ಕರ ಮಾತ್ರವಲ್ಲದೆ ನಮಗೋಸ್ಕರವೂ ಬರೆದಿರುವುದು. ನೋಡ್ರಿ, ಈಗ ದೇವನ ನಂಬಿ ಆ ಕೆಲಸವನ್ನ ಅಬ್ರಾಮ್ ಮಾಡಿ ನಾವು ಹಲವಾರು ದೃಷ್ಟಿಕೋನದಿಂದ ನೋಡ್ಬಿಟ್ಟಿದೀವಿ. ಏನೋ ನಾನು ಈಗ ಹೊಸದಾಗಿ ಏನಾದ್ರು ಮಾತಾಡಕ್ಕಾಗುತ್ತಂದ್ರೆ ಖಂಡಿತ ಮಾತಾಡ್ಬೋದು, ಆದ್ರೆ ಅಷ್ಟೊಂದು ವಿಷಯ ಇದೆ. ನಾವು ಅಬ್ರಾಮನ ವಿಷಯ ಇವತ್ತುನೇನಲ್ಲ, ಇಬ್ರಿಯ ಪುಸ್ತಕದಲ್ಲೂ ನೋಡಿದ್ವಿ, ರೋಮಪುರದಲ್ಲೂ ಮತ್ತೆ ಅದೇ ಟಾಪಿಕ್ ಬರ್ತಾ ಇದೆ. ಅಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂತ ಹಲವಾರು ವಿಷಯನ ಅಲ್ಲೂ ಸ್ಟಡಿ ಮಾಡ್ತಾ ಇದ್ವಿ, ಇಲ್ಲೂ ಸ್ಟಡಿ ಮಾಡ್ತಾ ಇದ್ವಿ. ಇಲ್ಲಿ ಅಬ್ರಾಮನ್ ಏನ್ ಮಾಡಿದ್ರು ಅಂದ್ರೆ ದೇವರ ಮೇಲಿರುವಂತ ನಂಬಿಕೆನ ವ್ಯಕ್ತಪಡಿಸುವಂತ ವಿಷಯ ಆ ಕೊನೆ ಕ್ಷಣ ಏನಪ್ಪಾ ಅಂದ್ರೆ ಈಸಾಕನ ಬಲಿ ಕೊಡುವಂತ ವಿಷಯದಲ್ಲಿ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಬೆಳೆದ್ಬಿಟ್ಟಿದ್ರು ಅಬ್ರಾಮ್ ಅಲ್ವಾ? ಯಾವ ರೀತಿ ಸ್ಟ್ರಾಂಗ್ ಆಗಿ ಬೆಳೆದಿದ್ರು, ಯಾವ ರೀತಿ ಒಂದು ನಂಬಿಕೆ ಅವರಲ್ಲಿ ಬೆಳೆದು ಬಿಟ್ಟಿದ್ರೆ ಆ ಒಂದು ಕೆಲಸವನ್ನ ಅಬ್ರಾಮ್ ತುಂಬಾ ಅಂದ್ರೆ ಯಾವುದೇ ಅಡಚಣೆಗಳಿಲ್ಲದೆ, ತನ್ನ ಮನಸ್ಸಿನಲ್ಲಿ ಉಂಟಾಗುವಂತ ಗೊಂದಲಗಳಿಲ್ಲದೆ ಆ ಕೆಲಸವನ್ನ ಹೇಗ್ ಮಾಡ್ಬಿಡ್ತಿದ್ರು ಅಂತ ಇಲ್ಲಿ ಕೆಲವೊಂದು ವಿಷಯಗಳು ಏನ್ ಮಾಡ್ತಾರೆ, ಇಲ್ಲಿ ಬರೀತಾರೆ. ಏನಪ್ಪಾ ಅಂದ್ರೆ ಯಾವ ವಿಷಯ ಅಬ್ರಾಮ್ಗೆ ತುಂಬಾ ಒಂದು ಕಾನ್ಫಿಡೆನ್ಸ್, ನಂಬಿಕೆನ ಹೆಚ್ಚಿಸಬೇಕಂದ್ರೆ ಬ್ರದರ್ ಮಾತಾಡ್ಬೇಕಾದ್ರೆ ಕೆಲವೊಂದು ಪಾಯಿಂಟ್ ಅಲ್ಲಿ ಸತ್ತೋಗಿರುವಂತ ನನ್ನಿಂದಲೇ, ಅಂದ್ರೆ ಶರೀರ ಸತ್ತವನು ಅಂತ ಎನಿಸಲ್ಪಟ್ಟಿರುವಂತ ನನ್ನಿಂದಲೇ ಮಗುನ ಹುಟ್ಟಿಸಿರ್ಬೇಕಾದ್ರೆ ನನ್ನ ಮಗ ಸತ್ತೋದ್ರೂ ಎಬ್ಸಕ್ಕೆ ದೇವರಿಂದ ಆಗಲ್ವೇನೋ ಅನ್ನೋ ಅಷ್ಟು ಮಟ್ಟಿಗೆ ಬೆಳೆದಿತ್ತು. ಅಂದ್ರೆ ನನ್ನ ಹೆಂಡತಿ ಅವ್ರದ್ದು ಮುಗೀತಪ್ಪ, ನನ್ ಕಥೆನೂ ಮುಗೀತು, ಆದ್ರೆ ನಮ್ಮಲ್ಲೇ ಮಗುನ ಹುಟ್ಟಿಸ್ಬಿಟ್ಟಿದ್ದಾರೆ. ನಾವು ಸತ್ತವರು ನಮ್ಮಿಂದ, ಅವ್ರ ದೃಷ್ಟಿಲಿ ಹಂಗೆ ಅಲ್ವಾ ಮಾತಾಡಿದ್ದವರು. ಸತ್ತವನಾಗಿರುವಂತ ನನಗೆ ಮಗುನ ಕೊಟ್ಟಿರ್ಬೇಕಾದ್ರೆ ಸತ್ತೋಗುವಂತ ನನ್ನ ಮಗನ್ನ ದೇವರಿಂದ ಎಬ್ಸಕ್ಕಾಗಲ್ವಾ? ವಾಕ್ಯ ಇದೆಯಾ ಇದು? ಈ ತರ ಏನಾದ್ರು ವಾಕ್ಯ ಇದೆಯಾ? ಹೋದ್ರಿ ಇಬ್ರಿಯ 11ನೇ ಅಧ್ಯಾಯ 8 ಮತ್ತು 8ನೇ ವಾಕ್ಯ ಹೋದ್ರಿ, 8 ಮತ್ತು 19. ನಂಬಿಕೆಯಿಂದಲೇ ಅಬ್ರಹಾಮನು 11ನೇ ಅಧ್ಯಾಯ 19ನೇ ವಾಕ್ಯ ಓದ್ಬಿಡ್ರಿ. 19ನೇ ತನ್ನ ಮಗನು ಸತ್ತರೂ ದೇವರು ಅವನನ್ನು ಬದುಕಿಸಿ ಸಮರ್ಥನಾಗಿದ್ದಾನೆಂದು ತಿಳ್ಕೊಂಡನು ಮತ್ತು ಸತ್ತವರೊಳಗಿಂದಲೇ ಜೀವಿತನಾಗಿ ಬಂದವನಂತೆ ಅವನನ್ನು ಹೊಂದಿದನು. ಅಲ್ವಾ? ನೋಡ್ರಿ, ಅಬ್ರಾಹ್ಮಳಿಗೆ ಈ ನಂಬಿಕೆ ಬೆಳೆದು ಬಿಡ್ತಂತ. ಈಸಾಕನ್ ಸತ್ರೆ ಏನೋ ಜೀವಂತವಾಗಿದ್ರೇನೋ ಮನಸ್ಸಲ್ಲೇ ಬಂದ್ಬಿಡ್ತು, ನಾನ್ ಸಾಯಿಸ್ಬಿಟ್ರು ಬದುಕ್ತಾನೆ ಅಂದ್ಬಿಟ್ಟು. ಮತ್ತೆ ದೇವ್ರು ಸಾಯಿಸ್ ನೋಡಿ ಟೆಸ್ಟ್ ಮಾಡ್ಬೇಕಾ ಅಬ್ರಾಹ್ಮಣ? ನಾನ್ ಸಾಯಿಸಿದ್ರು ಮತ್ತೆ ಬರ್ತಾನಂತ ನಂಬಿಕೆ ಬಂದ್ಮೇಲೆ ದೇವ್ರು ಸಾಯಿಸುವಂತ ಅವಶ್ಯಕತೆನೇ ಇರಲಿಲ್ಲ. ಆ ನಂಬಿಕೆನ ಬೆಳೆದ್ಬಿಟ್ಟಿದೆ. ಅಂದ್ರೆ ಯಾವ ರೀತಿ ಅಂದ್ರೆ ನಾನೇ ಸತ್ತೋಗಿದ್ದೆ, ನನಗೆ ಮಗು ಕೊಡಿರ್ಬೇಕಾರೆ ಸತ್ತೋಗಿರೋ ನನ್ ಮಗನ ಎಬ್ಸಕ್ಕಾಗಲ್ವಾ? ನೋಡ್ರಿ ಎಷ್ಟು ಸ್ಟ್ರಾಂಗ್ ಆಗಿ ಬೆಳೆದಿತ್ತು ಅಂದ್ರೆ ಇಷ್ಟು ಸ್ಟ್ರಾಂಗ್. ಅದನ್ನ ದೇವ್ರಿಗೆ ಏನ್ ಮಾಡಿದ್ರೆ ಆ ಗಣಪಡಿಸಿದ್ದಾರೆ. ಈ ರೀತಿ ಇದೆಲ್ಲ ಬರ್ದಿರೋದು ಯಾರಿಗೋಸ್ಕರ ಅಂದ್ರೆ ಅಬ್ರಾಮ್ಗೋಸ್ಕರ ಅಲ್ಲ. ಯಾಕೆಂದ್ರೆ ಅಬ್ರಾಮ್ಗೆ ಈ ಟಾಪಿಕ್ ಗೊತ್ತಿಲ್ಲ. ಈ ಆದಿಕಾಂಡನ ಬರ್ದಿರೋರು ಯಾರು? ಮೋಸೆ. ಕರೆಕ್ಟ್ ಅಲ್ವಾ?
ಮೋಸೆ ಬರ್ದಿರ್ಬೇಕಾದ್ರೆ ಅಬ್ರಾಮ್ ಇಲ್ವೇ ಇಲ್ಲ. ಇನ್ನು ಅಬ್ರಾಮ್ ಪುನರ್ತನ ಆಗೋವರೆಗೂ ಆದಿಕಾಂಡ ಅಂತ ಬೈಬಲ್ ಒಂದು ಪುಸ್ತಕ ಇದೆ ಅಂತ ಗೊತ್ತಿಲ್ಲ. ಇನ್ನೂ ಸ್ಪಷ್ಟವಾಗಿ ಬೇಕಾದ್ರೆ ಬೈಬಲ್ ಅನ್ನೋದನ್ನ ದೇವ್ರು ಬರ್ದಿಟ್ಟಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಅಬ್ರಾಮ್ಗೆ ಗೊತ್ತೇ ಇಲ್ಲ. ಆದ್ರೆ ಯಾರಿಗೋಸ್ಕರ ಬರ್ದಿಟ್ಟಿದಾರೆ ಹಂಗಾದ್ರೆ? ಅವನಿಗೋಸ್ಕರ ಅಲ್ಲ, ನಮಗೋಸ್ಕರವೇ ಬರ್ದು. ದೇವ್ರ ಮಕ್ಳು ಅರ್ಥ ಮಾಡ್ಕೊಬೇಕಾಗಿರೋದು ಈ ಸ್ಟೋರಿನೆಲ್ಲ ನಾವು ಓದ್ಬೇಕಾದ್ರೆ, ಈ ಕಥೆಗಳೆಲ್ಲ ನಾವು ಓದ್ಬೇಕಾದ್ರೆ ಇದನ್ನೆಲ್ಲ ಏನ್ ಮಾಡ್ತಾರೆ ನೋಡ್ರಿ. ದೇವ್ರ ಅಬ್ರಾಮನ ಹತ್ರ ಮಾತಾಡಿದ್ರು, ಅಬ್ರಾಮನ ನಕ್ಷತ್ರಗಳನ್ನ ಎಣ್ಸಕ್ಕಾಗುತ್ತೆ, ಎಣ್ಸ್ ನೋಡು, ನಿನ್ ಕೈಲಿ ಆಗಲ್ಲ ತಾನೆ, ಅದೇ ತರ ನಿನ್ ಸಂತತಿನ ಹೆಚ್ಚಿಸ್ತೀನಿ ಅಂತ ಹೇಳಿದಾಗ ಅದನ್ನ ಅಬ್ರಾಮ್ ನಂಬಿದನು, ಅದರಿಂದ ಅದನ್ನ ನೀತಿಯಾಗಿ ಎಣಿಸಿದ್ರು ಅಂತ ವಿಷಯ ಇದೆ. ನೀತಿಯಾಗಿ ಎಣಿಸಿದ್ದು ದೇವ್ರು, ಆದ್ರೆ ಆ ನೀತಿಯಾಗಿ ಎಣಿಸಿದ್ದು ಅಬ್ರಾಮ್ಗೆ ಎಲ್ಲೂ ತಿಳಿಸಲ್ಪಡ್ಲಿಲ್ಲ. ದೇವ್ರು ಎಣಿಸ್ಕೊಂತಾರ ಮನಸ್ಸಿಗೆ, ಅಂದ್ರೆ ಎಣಿಸಲ್ಪಡ್ತು ಅವ್ನಿಗೆ, ನೀವು ನೀತಿ ಅಂತ ಅಪ್ಪ ದೇವ್ರೇನ್ ಮಾಡಿ ಡಿಸೈಡ್ ಮಾಡ್ಬಿಟ್ರು. ಇದನ್ನೆಲ್ಲ ನಮಗೆ ಬರಹದ ಮೂಲಕ ಬರ್ದಿಟ್ಬಿಟ್ಟಿದ್ದಾರೆ. ಯಾಕೆ? ನಾವು ಓದಿ ತಿಳ್ಕೊಳ್ಳಿ ಅಂತ. ಆದ್ರೆ ಯಾರಿಗೋಸ್ಕರ? ನಮಗೋಸ್ಕರ. ಸರಿ, ನಮಗೋಸ್ಕರ ಅಂದ ತಕ್ಷಣ ಅಬ್ರಾಮ್ನ ಜೀವಿತ ಬೇರೆ, ನಮ್ಮ ಜೀವಿತ ಬೇರೆ, ಕರೆಕ್ಟ್ ಅಲ್ವಾ? ಅಬ್ರಾಮ್ನಿಗೆ ಮಗ ಕೊಟ್ರು, ಸಂತತಿ ಕೊಟ್ರು, ಅವನ್ನ ಬಲಿ ಕೇಳಿದ್ರು. ನಮ್ಗೆ ಅದೇ ತರ ಒಂದು ಸೇಮ್ ಪ್ರೊಸೀಜರ್ ಇದೆಯಾ ಇವತ್ತು? ನಾವು ಅಬ್ರಾಮನ ಒಂದು ಪರೀಕ್ಷೆನ ತಗೊಳ್ದಾಗ ಎಷ್ಟರ ಮಟ್ಟಿಗೆ ಅಬ್ರಾಮನ ತನ್ನ ಏಕೈಕ ಮಗನನ್ನ ಬಲಿ ಕೊಡೋ ವಿಷಯವನ್ನ ನಮ್ಮ ಒಂದು ಬಲಿ ಜೀವಿತದಲ್ಲಿ ಅದನ್ನ ಅಪ್ಲೈ ಮಾಡ್ಬೋದಪ್ಪ. ಒಬ್ಬರಿಂದ ನಾವು ಪಾಠ ಕಲ್ತೀವಿ ಅಂದ್ರೆ ನೋಡಿ, ಈಗ ನಾನು ಇಂಜಿನಿಯರ್ ಆಗ್ಬೇಕಂತ ನಾನು ಇಷ್ಟಪಡ್ತಿರ್ತೀನಿ, ಇಂಜಿನಿಯರ್ ಆಗ್ಬೇಕಂದ್ಬಿಟ್ಟು ನಾನು ಬಯಾಲಜಿ ಅಂದ್ರೆ ಜೀವಶಾಸ್ತ್ರ ತಗೊಂಡು ಜೀವಿಗಳ ಬಗ್ಗೆ ಓದೋದ್ರಿಂದ ಇಂಜಿನಿಯರ್ ಮುಂದೆ ಬರುವಂತ ಇಂಜಿನಿಯರ್ ಪಾರ್ಟಿಗೆ ನನಗೆ ಏನಾದ್ರೂ ಅನುಕೂಲವಾಗುತ್ತಾ? ನಾನು ಒಬ್ಬ ಮನುಷ್ಯನ ದೇಹದಲ್ಲಿರುವಂತ ಅಂಗಗಳ ಬಗ್ಗೆ ನಾನು ಸ್ಟಡಿ ಮಾಡ್ತಾ ಇರ್ತೀನಿ. ಆದ್ರೆ ನನ್ನ ಒಂದು ಉದ್ದೇಶ ಏನಪ್ಪಾ ಅಂದ್ರೆ ನಾನು ಆರ್ಕಿಟೆಕ್ಟ್ ಆಗ್ಬೇಕಿಲ್ಲ ಅಂದ್ರೆ ಒಂದು ಕಂಪ್ಯೂಟರ್ ಅಲ್ಲಿ ತುಂಬಾ ತಂತ್ರಜ್ಞಾನದಲ್ಲಿ ಮುಂದುವರಿಬೇಕಂತ ಭಾವನೆ ಇರೋ ನಾನು ಈ ಒಂದು ಮನುಷ್ಯರ ಒಂದು ದೇಹದಲ್ಲಿರುವಂತ ಜೀವಶಾಸ್ತ್ರವನ್ನ ಸ್ಟಡಿ ಮಾಡಿದ್ರೆ ನನಗೆ ಏನಾದ್ರು ಮುಂದೆ ನನಗೆ ಉಪಯೋಗ ಆಗುತ್ತಾ ಈ ಪಾಠದಿಂದ? ಆಗಲ್ಲ. ಅಂದ್ರೆ ಅಬ್ರಾಮನಿಂದ ನಮ್ಗೆ ಪಾಠ ಕಲಿಬೇಕು, ನಿಮ್ಗೋಸ್ಕರ ಬರೆಯಲ್ಪಟ್ಟಿದೆ ಅಂದ್ರೆ ಯಾವ ವಿಷಯ? ಅಬ್ರಾಮನ ಈ ವಿಷಯ ನೂತನ ಸೃಷ್ಟಿಯಾದಂತ ದೇವ್ರ ಮಕ್ಕಳಿಗೆ ನಮಗೆ ಸಿಮಿಲಾರಿಟಿ ಆಗಿ ಅಪ್ಲೈ ಮಾಡಬಹುದು. ಏನ್ ಅಪ್ಲೈ ಮಾಡ್ಬೋದು? ಎಲ್ಲ ಬೇಡ, ಅಬ್ರಾಮ್ನ ಎಲ್ಲ ಬೇಡ, ಅಬ್ರಾಮ್ನ ಕೊನೆ ಕ್ಷಣ ಈಸಾಕ್ ಅಂತ ಅವನಿಗೆ ಬಲಿ ಕೊಡ್ತಾರೆ. ಅದು ದೇವ್ರ ಮಕ್ಳಿಗೆ ಒಂದು ಪಾಠ. ಏನನ್ನ ಇಲ್ಲಿ ನಾವೇನ್ ಮಾಡ್ಬೇಕು? ಅದೇ ತರ ಅದರಲ್ಲಿ ಅಲ್ಲಿರುವಂತ ವಿಷಯವನ್ನ ಕಲಿತು ನಾವು ಎಲ್ಲಿ ಅಪ್ಲೈ ಮಾಡ್ಬೇಕಾದ್ರೆ ಎಲ್ಲಿ ಅಪ್ಲೈ ಮಾಡಿ, ಯಾವ ರೀತಿ ಅಪ್ಲೈ ಮಾಡೋಣ? ಅಬ್ರಾಮ್ನಿಂದ ಕಲ್ತ್ಬಿಟ್ಟಿದೀವಿ, ನಂಬಿಕೆ ಕೊನೆಯವರೆಗೂ ಹೆಂಗೆ ನಂಬಿಕಸ್ಥರಾಗಿದ್ದ ಕರೆಕ್ಟ್ ಅಲ್ವಾ? ವಿಶ್ವಾಸ ಕಳ್ಕೊಲಿಲ್ಲ. ಕರೆಕ್ಟ್ ಕ್ರಿಸ್ತನ ಬಗ್ಗೆ ಸರ್ ಇನ್ನು ಕ್ಲಿಯರ್ ಆಗಿ ಒಂದು ಪಾಯಿಂಟ್ ಏನಪ್ಪಾ ಅಂದ್ರೆ, ತಾನು ಹೆಚ್ಚಾಗಿ ಪ್ರೀತಿ ಮಾಡಿದಂತ ಒಂದು ವಿಷಯವನ್ನ ಕೂಡ ಅಬ್ರಾಮಿ ಕಳ್ಕೊಳ್ಳಕ್ಕೆ ಸಿದ್ಧವಾಗಿದ್ರು ಅಲ್ವಾ? ದೇವ್ರು ನನಗೆ ಅದಕ್ಕೆ ಕೊಡ್ತಾರಂದ್ರೆ ಖಂಡಿತವಾಗಿ ಮತ್ತೆ ಕೊಡ್ತಾರೆ, ಕೊಡಲ್ಲ ಅಂದ್ರೆ ಅದಕ್ಕಿಂತ ಶ್ರೇಷ್ಠವಾದದ್ದನ್ನೇ ಕೊಡ್ತಾರೆ. ನಂಬಿಕೆ ಇತ್ತು. ಸೊ ದೇವ್ರಿಗೆ ಆ ನಂಬಿಕೆ ಅವ್ರನ್ನ ನಂಬಿಕೆ ತಂದೆಯಾಗಿ ಮಾಡ್ತಾರೆ. ದೇವ್ರ ಮಕ್ಕಳು ನಾವು ಇಲ್ಲಿಂದ ಕಲಿಯುವಂತ ಪಾಠ ಏನಪ್ಪಾ ಅಂದ್ರೆ, ನಮಗೆ ತುಂಬಾ ಮೆಚ್ಚುಗೆ ಆಗಿರುವಂತ ವಿಷಯ ಯಾವ್ದು? ನಮ್ಗೆ ತುಂಬಾ ಇಷ್ಟವಾದದ್ದು ಯಾವ್ದು? ನಮ್ಗೆ ಒಂದ್ ವ್ಯಕ್ತಿಗೆ ತುಂಬಾ ಇಷ್ಟವಾದ ಅವನು ಇದ್ರ ಬದಲು ಏನ್ ಬೇಕಾದ್ರೂ ಕೊಡ್ತಾನೆ, ಅದೊಂದು ಕೊಡೋದು ತುಂಬಾ ಕಷ್ಟ. ಏನು? ಬೈಬಲ್ ವಾಕ್ಯ ಪ್ರಾಣನ ನಮ್ ಲೈಫ್, ನಮ್ಮನ್ನೇ ನಾವು ತುಂಬಾ ಇಷ್ಟಪಡೋದು. ಬೇರೆ ಯಾರನ್ನ ಇಷ್ಟಪಡ್ತೀವಿ? ಗ್ರೂಪ್ ಫೋಟೋ ನೋಡ್ತೀರಾ? ನಿಮ್ ಗ್ರೂಪ್ ಫೋಟೋ ನಿಮ್ ಗ್ರೂಪ್ ಫೋಟೋ ನಿಮ್ಗೆ ಕೊಟ್ರೆ ನೀವೆಲ್ಲ ಒಂದು 50 ಜನ ಇಲ್ಲ 20 ಜನ ನಿಂತ್ಕೊಂಡು ಫೋಟೋ ತಗೊಂತೀರಾ ಅಂತ ಇಟ್ಕೊಳ್ಳಿ. ಆ ಫೋಟೋ ನಿಮ್ ಮುಂದೆ ಕೊಟ್ರೆ ಫಸ್ಟ್ ನೀವ್ ಯಾರನ್ನ ನೋಡ್ತೀರಾ? ನಮ್ಮನ್ನ ಹುಡುಕ್ತಿವಿ. ನಾವು ಚೆನ್ನಾಗಿದೆ ಇಡೀ ಫೋಟೋ ಚೆನ್ನಾಗಿದೆ, ನಾವು ಚೆನ್ನಾಗಿಲ್ಲ ಅಂದ್ರೆ ಇಡೀ ಫೋಟೋ ಚೆನ್ನಾಗಿಲ್ಲ. ಕರೆಕ್ಟಾ? ಅದೇ ನಾವು ನಮ್ಮನ್ನ ಪ್ರೀತಿ ಮಾಡಿದಾಗ ನಾವು ಯಾರನ್ನು ಪ್ರೀತಿ ಮಾಡಲ್ಲ. ಕರೆಕ್ಟ್ ಅಲ್ವಾ? ನಮ್ಮನ್ನೇ ನಾವು ಕೊಡ್ತೀವಂದ್ರೆ ದೇವರಿಗೆ ಅದಕ್ಕಿಂತ ಶ್ರೇಷ್ಠವಾದನ್ನ ದೇವ್ರು ಖಂಡಿತ ಕೊಡ್ತಾರೆ. ಏನ್ ಮಾಡೋದು? ಅಬ್ರಾಮನಿಂದ ನಾವು ಕಲಿಯುವಂತ ಪಾಠ. ನಂಬಿ ಕೊಡ್ಬೇಕು ದೇವ್ರಿಗೆ, ದೇವ್ರಿಗೋಸ್ಕರ ತ್ಯಾಗ ಮಾಡ್ಬೇಕು. ಅಯ್ಯೋ ಕೊಟ್ಬಿಟ್ರೆ ಏನಪ್ಪಾ ಇದೆ ನಮ್ಮಲ್ಲಿ ಕೊಡಕ್ಕೆ? ಏನಿದೆ ನಮ್ಮ ಹತ್ರ? ಏನಿದೆ ಕೊಡಕ್ಕೆ? ನಮ್ ಕೈ ಕಾಲು, ಈ ಕೈನ ಇಟ್ಕೊಂಡ್ಬಿಟ್ಟು ಈ ಕಾಲ್ನ ಇಟ್ಕೊಂಡ್ಬಿಟ್ಟು ದೇವ್ರು ದೊಡ್ಡ ಕೆಲಸ ಮಾಡ್ಬಿಡ್ತಾರ. ನಮ್ಮನ್ನ ಯೂಸ್ ಮಾಡ್ಕೊಂಡ್ಬಿಡಕ್ಕಾಗುತ್ತಾ? ನಮ್ಮ ಕಣ್ಣು ಕಿವಿ ಇದನ್ನೆಲ್ಲ ಕೊಟ್ಬಿಡೋದ್ರಿಂದ ದೇವ್ರಿಂದ ನಾವು ಯೂಸ್ ಮಾಡ್ಕೊಂಡ್ಬಿಟ್ಟು ಏನೋ ದೊಡ್ಡ ಸಾಧನೆ ಮಾಡ್ಬಿಡ್ತಾರ? ಏನ್ ಕೊಡ್ಬೇಕು? ನಮ್ದು ಏನಿದೆ ಬೇಸಿಕ್ ಆಗಿ ನಮ್ದಿರೋದೇನು? ನಮ್ದು ಅನ್ನೋದೇನು ಬೇಸಿಕ್ ಆಗಿ? ನಮ್ಮ ಮನಸ್ಸು ಕೊಡ್ಬೇಕು. ನಮ್ಮ ಮನಸ್ಸು, ನಮ್ಮ ಹೃದಯ. ಮಗನೇ ನೀನು ಹೃದಯವನ್ನು ನನಗೆ ಕೊಡು, ನಮ್ಮ ಹೃದಯ. ಸೊ ದೇವ್ರ ಮಕ್ಳು ಇದ್ದೇ ನಾವು ಮಾಡ್ಬೇಕಾಗಿರೋಂತ ವಿಷಯ. ನಮ್ಗೆ ತುಂಬಾ ಇಷ್ಟಪಟ್ಟದ್ದು ನಮ್ಮ
ಆಸೆ ಆಕಾಂಕ್ಷೆಗಳನ್ನ ಅಲ್ವಾ, ಅದನ್ನ ಏನ್ ಮಾಡ್ಬೇಕು, ಇನ್ಮೇಲೆ ದೇವರ ಆಸೆಯೇ ನನ್ನ ಆಸೆ, ಕ್ರಿಸ್ತನ ಆಸೆಯೇ ನನ್ನ ಆಸೆ, ನನ್ನದಂತ ಆಸೆ ಇಲ್ಲ, ದೇವರ ಚಿತ್ತವೇ ನನ್ನ ಚಿತ್ತ, ನಂದು ಅಂತೇನಿಲ್ಲ, ಅವ್ರದೇ ನಂದು, ನಂದಲ್ಲ ಅವ್ರದ್ದು. ಮಾತಾಡಕ್ಕೆ ಎಷ್ಟು ಚೆನ್ನಾಗಿದೆ ಈ ಮಾತಲ್ವಾ ಜೀವನದಲ್ಲಿ. ಇವತ್ತು ಬೆಳಿಗ್ಗೆಯಿಂದ ಯೋಚನೆ ಮಾಡ್ರಿ, ಬೆಳಿಗ್ಗೆಯಿಂದ ಇವತ್ತು ಒಂದು ದಿನ ನಾನು ಸಂಪೂರ್ಣ ಕ್ರಿಸ್ತನಾಗಿ ಜೀವಿಸಕ್ಕೆ ಎಷ್ಟು ಕಷ್ಟ ಇದೆ. 24 hours. ಇವತ್ತು ಬೆಳಿಗ್ಗೆಯಿಂದ ಇಲ್ಲಿವರೆಗೆ ಕ್ಲಾಸ್ ಬಂದಿದ್ದೀವಿ. ಯೋಚನೆ ಮಾಡ್ರಿ, ಇವತ್ ಬೆಳಿಗ್ಗೆಯಿಂದ ಒಂದು ನನಗೆ ಇಡ್ಸಿದಂತ ಕೆಲಸ ಮಾಡಿಲ್ಲ ದೇವ್ರೆ, ನಿಮ್ ಮೆಚ್ಚುಗೆ ಆಗಿದ ಕೆಲಸನೇ ಮಾಡಿದೀನಿ ಅನ್ನೋಂಥದ್ದು ಎಷ್ಟು ಜನ ಇರ್ತೀವಿ ಇಲ್ಲಿ, ಇಲ್ಲ ಬ್ರದರ್. ಇನ್ಕ್ಲೂಡಿಂಗ್ ನನ್ನನ್ನು ಸೇರಿಸ್ಕೊಂಡೆ ಹೇಳ್ತಾ ಇದ್ದೀನಿ. ನಮ್ಮ ಮನಸ್ಸು ಹೇಳುತ್ತಾ ಇವತ್ತು ನಾನು ಒಂದು ಕೆಲಸ, ನನಗೆ ಇಷ್ಟವಾದಂತ ಒಂದು ಕೆಲಸ ಮಾಡಿಲ್ಲ. ನಾನು ತಿನ್ನೋದು ಕುಡಿಯೋದು ನನಗೆ ಅನುದಿನದ ಅವಶ್ಯಕವಾದ ವಿಷಯಗಳನ್ನ ಬಿಟ್ರೆ, ನಿದ್ರೆ, ತಿನ್ನುವಂಥದ್ದು, ಕುಡಿಯುವಂಥದ್ದು, ಬಟ್ಟೆ ಹಾಕುವಂಥದ್ದು ವಿಷಯಗಳು ಬಿಟ್ರೆ ನನಗೆ ಇಷ್ಟವಾದಂತ ಕೆಲಸ ಯಾವ್ದು ಮಾಡಿಲ್ಲ ಅಂತ ಹೇಳಕ್ಕಾಗುತ್ತಾ? ಇಲ್ಲ. ಹಂಗಾದ್ರೆ ಇನ್ನು ನಾವೇನ್ ಮಾಡಿಲ್ಲ, ನಮ್ಮ ಹೃದಯವನ್ನೇ ದೇವರಿಗೆ ಕೊಡಲಿಲ್ಲ. ಈಗ ಅಬ್ರಾಮನಿಂದ ಕಲಿಯುವಂತ ಪಾಠ ಏನಪ್ಪಾ ಇದೆ ಇಲ್ಲಿ ನಾವು ಕಲಿಬೇಕಾರಂಥದ್ದು. ಇಷ್ಟೆಲ್ಲ ಓದಿರ್ತೀವಿ ನಾವು, ಅಟ್ಲೀಸ್ಟ್ ಇಲ್ಲಿವರೆಗೆ ಆಗಿಲ್ಲಪ್ಪ, ಇನ್ನು ಮೇಲಾದ್ರೂ ಒಂದು ಕ್ರಿಸ್ತಲ್ ಪ್ರೀತಿಯ ಸರಸವರಿಂದ ಪ್ರತಿದಿನ ಎದ್ದಾಗ ನಾವು ಡಿಸೈನ್ ಮಾಡ್ಬೇಕಾಗಿರೋದು ಒಂದೇ ವಿಷಯ ಏನ್ ಗೊತ್ತಾ, ಇವತ್ತೊಂದ್ ದಿವಸ ನಾನು ನೂತನ ಸೃಷ್ಟಿಯಾಗಿ ಬದುಕ್ತೀನಿ. ಇದೇ ಮಾತನ್ನ ಪ್ರತಿದಿನ ಹೇಳಿದ್ರೆ ಸಾಕು. ಇವತ್ತು ಒಂದ್ ದಿವಸ ಬದುಕ್ಬೇಕು. 1 ವರ್ಷ ಬದುಕ್ತೀನಿ, 10 ವರ್ಷ ಬದುಕ್ತೀನಿ, ಬೇಡ. ಇವತ್ತು ಒಂದ್ ದಿವಸ ನಾನು ದೇವ್ರ ಮಗನಾಗಿ ಬದುಕಿದ್ರೆ ಸಾಕಪ್ಪ ಅನ್ಬಿಟ್ಟು ಪ್ರತಿ ದಿನ ಎದ್ದಾಗ್ಲೂ ಇದನ್ನೊಂದ್ರೆ ಡಿಸೈಡ್ ಮಾಡಿ. ಯಾಕಂದ್ರೆ ಇವತ್ತು ಒಂದು ದಿನ ನನ್ನ ಕೈಯಲ್ಲಿದೆ, ಅದು ಕೂಡ ಎಷ್ಟು ಸಮಯ ನನ್ನ ಕೈಯಲ್ಲಿದೆ ಅಂತ ಗೊತ್ತಿಲ್ಲ. ನಾಳೆ ನನ್ನ ಕೈಯಲ್ಲಿ ಇಲ್ಲ. ನಾಳೆ ದೇವ್ರು ಕೊಟ್ರೆ, ಕೃಪೆ ಕೊಟ್ರೆ ಅದ್ ನಂದು, ಇಲ್ಲ ಅಂದ್ರೆ ನಂದಲ್ಲ ಆ ದಿನ. ಆದ್ರೆ ಇವತ್ತು ನಾನು ಕಣ್ಣು ಬಿಟ್ಟಿದೀನಿ, ಇವತ್ತು ನಾನು ಎದ್ದಿದ್ದೀನಿ, ಮುಂಜಾನೆ ಎದ್ದಿದ್ದೀನಿ ಅಂದ್ರೆ ಅದು ನನ್ನ ದಿನ, ಅದೇನ್ ನನ್ ಕೊಟ್ಬಿಟ್ಟಿದ್ದಾರೆ. ತಗೊಳಪ್ಪ 24 hours. 24 hours ನೀನ್ ಎಷ್ಟು ಯೂಸ್ ಮಾಡ್ತೀವಿ ಮಾಡ್ ಗೊತ್ತಿಲ್ಲ. ಒಂದ್ ವೇಳೆ ಇವತ್ತು ನನ್ನ ಲೈಫ್ ಮಧ್ಯಾಹ್ನ ಹೊಟ್ಟೋಗುತ್ತಾ ಇಲ್ಲ ಸಾಯಂಕಾಲ ಹೊಟ್ಟೋಗುತ್ತಾ ಗೊತ್ತಿಲ್ಲ. ಆದ್ರೆ ಇವತ್ತು ದಿನದಲ್ಲಿ ನಾನು ಬಂದ್ಬಿಟ್ಟಿದ್ದೀನಪ್ಪ. ಇವತ್ತು ಈ ಸಮಯವಿರೋವರೆಗೂ ದೇವ್ರಿಗೋಸ್ಕರ ಬದುಕ್ತೀನಿ ಅಂತ ಡಿಸೈಡ್ ಮಾಡ್ಬೇಕಷ್ಟೇ ನಾವು. ದೇವ್ರು ಇದನ್ನೇ ಪ್ರಯತ್ನ ಮಾಡ್ತಾ ಇರ್ಬೇಕು. ಈ ತರ ಮನಸ್ಸಿದ್ದಾಗ ಏನಾಗುತ್ತಂದ್ರೆ, ನೆನ್ನೆ ಆಗಿರುವಂತ ಫೇಲರ್ ಇವತ್ತು ಆಗದೇ ಇರೋ ರೀತಿಲಿ ಏನ್ ಮಾಡ್ತೀನಿ, ಯೋಚನೆ ಮಾಡ್ತೀನಿ. ನೆನ್ನೆ ಮಾಡಿದಂತ ತಪ್ಪು ಇವತ್ತು ಮಾಡ್ಬಾರ್ದು, ಇವತ್ ಮಾಡಿರೋ ತಪ್ಪು ನಾಳೆ ಮಾಡ್ಬಾರ್ದು, ಕ್ರಮೇಣ ಬದಲಾವಣೆ ಮಾಡ್ಕೊಂಡು ಹೋಗ್ಬೋದು ಅಲ್ವಾ. ಅದನ್ನೇ ದೇವ್ರೆಲ್ಲ ಹೇಳ್ತಾರದು. ಆ ರೀತಿ ಸ್ಯಾಕ್ರಿಫೈಸ್ ಮಾಡ್ರೆ ಈಸಾಕನ್ ಕೊಟ್ಟಾಗಿ ಒಂದೇ ದಿನದಲ್ಲ ಅಲ್ವಾ, ಕ್ರಮೇಣ ನಮ್ಮನ್ನ. ಅದಕ್ಕೆ ರೋಮಪುರದವರಿಗೆ 12ನೇ ಅಧ್ಯಾಯ 1ನೇ ವಾಕ್ಯ ಹೇಳಿರೋದು ಏನಂತ ಹೇಳಿದೆ, ನಿಮ್ಮ ಶರೀರವನ್ನು ದೇವರಿಗೆ ಮೆಚ್ಚುಗೆಯೋ ದೇವರಿಗೆ ಪ್ರಿಯವಾಗಿರುವಾಗ ಏನ್ ಮಾಡ್ರಿ, ಅವನ ಸಜೀವ ಯಜ್ಞವಾಗಿ ಅರ್ಪಣೆ ಮಾಡ್ರಿ ಅಂತ. ದೇವ್ರಿಗೆ ಮೆಚ್ಚುಗೆ ಅಂತ ತಿಳ್ಕೊಂಡು ಏನ್ ಮಾಡಿ, ಪ್ರತಿದಿನ ಡೆತ್ ಬರೋವರ್ಗು ಮಾಡ್ಬೇಕಾ. ನೋಡ್ರಿ ಅಬ್ರಾಮನ್ ಲೈಫ್ ಎಷ್ಟು ದೊಡ್ಡ ಪಾಠ ಕಳ್ಸ್ಕೊಡ್ತಾ ಇದೆ. ಅಬ್ರಾಮ್ ತನ್ನ ಇಷ್ಟಪಟ್ಟದನ್ನ ಕೊಡಕ್ಕೆ ಕಷ್ಟ ಪಡ್ಲಿಲ್ಲ. ಆದ್ರೆ ನಾವೇನ್ ಮಾಡ್ತೀವಿ, ನಮ್ಗೆ ಕಷ್ಟ ಕೊಡುವಂತ ಈ ದೇಹವನ್ನ ಕೊಡಕ್ಕೆ ಇಷ್ಟಪಡಲ್ಲ ನಾವು ಅಲ್ವಾ. ಈ ದೇಹ ನಮ್ಗೆ ಏನಾಗುತ್ತೆ, ಎಷ್ಟು ಸಂತೋಷ ಕೊಡುತ್ತೆ ಕ್ರಿಸ್ತನ ಪ್ರೀತಿಸರು. ಪ್ರತಿದಿನ ಈ ಕಣ್ಣು, ಈ ಮೂಗು, ಈ ಬಾಯಿ, ನಮ್ಮ ಜ್ಞಾನೇಂದ್ರಿಯಗಳು, ನಮ್ಮ ದೇಹಗಳು ಏನೆಲ್ಲ ಆಸೆ ಪಡ್ತಾರೆ. ಈ ನಾಲಿಗೆ ಏನೆಲ್ಲ ರುಚಿನ ಕೇಳ್ತಾ ಇರುತ್ತೆ. ಕೆಲವೊಂದ್ ಟೈಮಲ್ಲಿ ಇಲ್ಲ ಅಂದ್ಬಿಟ್ರೆ ನಮ್ಗೆ ಬೇಕಾಗಿರೋಂತ ಆಹಾರ ಇಲ್ಲ ಅಂದ್ರೆ ನಮ್ ಕೋಪ ಎಷ್ಟು ಬರುತ್ತೆ ನೋಡ್ರಿ. ಅದೆಲ್ಲ ಹೆಂಗಿದೆ, ನಮ್ಮ ನಾಲಿಗೆಗೆ ಇರುವಂತ ವಿಷಯ, ನಮ್ಮ ಕಣ್ಣಿಗೆ ನೋಡ್ಬೇಕು, ಹೊಸ ವಿಷಯ ನೋಡಬೇಕು. ಒಂದ್ ಕಾಲದಲ್ಲಿ ಇತ್ತು ಅದೆಲ್ಲ ಅಲ್ವಾ ಜನರಿಗೆ. ಇವತ್ತೇನಿಲ್ಲ. ಇವತ್ ನಾವು ಎದ್ದಿದ ತಕ್ಷಣ ಮತ್ತೆ ನಿದ್ದೆ ಮಾಡ್ತೀವಿ, ಕನಸ್ಕಾಂತೀವಿ. ಗೊತ್ತಾ ನಿಮ್ಗೆ, ನಾವು ಬೆಳಿಗ್ಗೆ ಎದ್ಮೇಲೆ ಮತ್ತೆ ನಿದ್ದೆ ಮಾಡಿ ಕನಸ್ಕಾಂತೀವಿ. ಹೆಂಗೆ, ಫೋನ್ ನೋಡೇ ಹೋಗಿ ನಿದ್ದೆ ಮಾಡ್ಕೊಂಡ್ಬಿಡ್ತೀವಿ. ಅಲ್ಲಿಂದ ಏನ್ ಮಾಡ್ತೀವಿ, ಕನಸು ನೋಡ್ತಾ ಇರ್ತೀವಿ, ಹೊಸ ಕನಸು. ಈ ಫೋನಲ್ಲಿ ನೋಡೋದು ಏನಾದ್ರು ನಿಜ ಆಗುತ್ತೆ ಈ ಕಣ್ ಮುಂದೆ ಇಲ್ಲ. ಕನಸು ಎದ್ದಾಗ ಏನಿರುತ್ತೆ, ಕನಸು ನಾವು ಕನಸು ನೋಡಿರ್ತೀವಿ, ಎದ್ ನೋಡಿದ್ರೆ ಅದು ಸುಳ್ಳು ಅಂತ ಗೊತ್ತಾಗುತ್ತೆ. ನಾವು ಫೋನಲ್ಲಿ ನೋಡಿದಾಗ ಆ ಕ್ಷಣದಲ್ಲಿ ಮಾತ್ರ ಅದಿರುತ್ತೆ, ಆಮೇಲೆ ಅದು ಹೋದ್ರೆ ಅದು ಸುಳ್ಳು. ಹಿಂಗೆ ಎದ್ಮೇಲೆನೂ ಕನಸ್ಕೊಂಡು ಎದ್ಮೇಲೆ ನಿದ್ದೆ ಮಾಡ್ತಾ ಇರ್ತೀವಿ ನಾವು. ಮತ್ತೆ ಎಷ್ಟೊತ್ತು ನಿದ್ದೆ ಮಾಡ್ತೀವಿ. ಈ ಫೋನಲ್ಲಿ ನೋಡಿದಾಗಲ್ಲ ನಿದ್ದೆ ಮಾಡೋದೇ ನಾವು, ಕನಸ್ಕೊಳದೆ. ಅದ್ ನೋಡ್ತೀವಿ, ಇದ್ ನೋಡ್ತೀವಿ, ಕೊನೆಗೆ ಏನೂ ಇಲ್ಲ, ವ್ಯರ್ಥವಾಗಿತ್ತು. ಅದು ಏನಪ್ಪಾ ಅಂದ್ರೆ ನಮ್ಗೆ ಆಸೆ, ಇಷ್ಟ. ನಮ್ಮ ಸಮಯ ಅಲ್ಲಿ ವ್ಯರ್ಥ ಮಾಡ್ತೀವಿ, ನಮ್ಮ ಕಾನ್ಸಿಕ್ವೆನ್ಸ್ ಲೈಫ್ ನ ವ್ಯರ್ಥ ಮಾಡ್ತೀವಿ. ಅದು ನಮ್ಮನ್ನ ಹಂಗೆ ಆಯಸ್ಕಾಂತ ತರ ಇಟ್ಕೊಂಡ್ಬಿಟ್ಟಿದೆ ಇವತ್ತು. ಅದನ್ನ ಜಯಿಸಕ್ಕೆ ತುಂಬಾ ಜನರಿಗೆ ಆಗ್ತಿಲ್ಲ ನೋಡ್ರಿ. ಇವತ್ತು ಫೋನ್ ಬಿಟ್ಟು ಒಂದು ಕ್ಷಣ ಇರಕ್ಕೆ ಕೆಲವೊಬ್ಬರಿಗೆ ಆಗ್ತಾನೆ ಇಲ್ಲ. ಫೋನ್ ಮಾತ್ರ ಯಾವ ತರ ನೋಡಿದ್ರ ನೀವು, ಫೋನ್ ತುಂಬಾ ಯೂಸ್ ಮಾಡಿರೋರು ಆ ಫೋನ್ ಕಳ್ಕೊಂಡ್ಬಿಟ್ರೆ ಹೆಂಗಾಗ್ತಾರಂತ ನೋಡ್ರಿ. ಅವ್ರ ಫೋನ್ ಅನ್ನ ಮಿಸ್ ಆಗ್ಬಿಡ್ಲಿ. ಈಗ ನಮ್ ಸಹೋದರ ಬಿಡ್ರಿ, ದೇವ್ರ ಮಕ್ಳಿಗೆ ಪಾಪ
ಅವ್ರದೆಲ್ಲ ಕಾಂಟ್ಯಾಕ್ಟ್ ಇರುತ್ತೆ. ಕೆಲವರಿಗೆ ಈ ಮಕ್ಳ ನೋಡ್ರಿ, ಮಕ್ಳ ಮುಂದೆ ಏನಾದ್ರು ಫೋನ್ ಇಟ್ಬಿಟ್ಟು ಚೆನ್ನಾಗ್ ಆಡ್ತಾ ಫೋನ್ ತಗೊಳ್ರಿ, ಎಷ್ಟು ಕೋಪ ಬರುತ್ತೆ ಅವ್ರಿಗೆ. ಅಡಿಕ್ಟ್, ರೈಟ್ ಅಲ್ವಾ? ನಮ್ಮನ್ನ ಹಾಗೆ ಎಳ್ಕೊಳ್ಳುತ್ತೆ ಈ ಪ್ರಪಂಚ, ಈ ಆಸೆ. ಇದನ್ನ ತ್ಯಾಗ ಮಾಡ್ಬೇಕು, ಹೃದಯವನ್ನ ದೇವರಿಗೆ ಕೊಡ್ಬೇಕು ಅನ್ನೋದು ಕ್ರಿಸ್ತನ ಪ್ರೀತಿಯ ಸರ್. ಅಬ್ರಾಮನ್ ಕಂಪೇರ್ ಮಾಡ್ಬಿಟ್ರೆ ಅಬ್ರಾಮನ್ ಮುಂದೆ ನಾವೆಲ್ಲ ಏನೂ ಇಲ್ಲ. ಅಷ್ಟು ದೊಡ್ಡ ಒಂದು ತ್ಯಾಗ. ಅದಕ್ಕೆ ಅವ್ರಿಗೋಸ್ಕರ ಬರೆಯಲ್ಪಟ್ಟಿಲ್ಲಪ್ಪ, ನಮ್ಗೋಸ್ಕರ ಬರೆಯಲ್ಪಟ್ಟಿದೆ. ನೋಡ್ರಿ, ದೇವ್ರ ಮಕ್ಳು ಇಲ್ಲಿ ಏನ್ ಮಾಡ್ಬೇಕಂದ್ರೆ, ಖಂಡಿತವಾಗ್ಲೂ ಯಾವ ರೀತಿಯಲ್ಲಿ ನಿನ್ನ ಸಂತಾನವನ್ನ ಹೆಚ್ಚಿಸ್ತೀನಪ್ಪ, ನೀನು ಕೂಡ ನೂತನ ಸೃಷ್ಟಿ ಆಗ್ತೀಯಾ, ನನ್ನನ್ನು ನಂಬು, ನಂಬಿ ನಾನು ಹೇಳೋದನ್ನ ಮಾಡು ಅಂದಾಗ ಅಬ್ರಾಮ್ ಏನ್ ಮಾಡಿದ್ರು, ನಂಬಿಟ್ಟು ಹಂಗೆ ಕುತ್ಕೊಂಡು, ಆಯ್ತು ದೇವ್ರೆ ನೀವೇನೋ ಮಾಡ್ಕೊಂತೀರಾ ಅನ್ಕೊಂಡಿದೀರಾ, ನಂಬಿಟ್ಟಿದೀನಿ, ಮಾಡ್ಕೊಳ್ರಿ. ಮಗನ್ ಕೊಟ್ಟಾಗ ಮಗ ಕೊಟ್ಬಿಟ್ಟಿದ್ರ, ಥ್ಯಾಂಕ್ಸ್ ಅಂದ್ಬಿಟ್ಟು ಸುಮ್ಮನೆ ಇರ್ಲಿಲ್ಲ. ಬಲಿ ಕೇಳ್ದಾಗ ನೀವು ಮಾಡ್ತೀನಿ ಅಂದ್ರೆ ಅದ್ ಮಾಡ್ಬೇಕು, ನನ್ನ ಹತ್ರ ಮಗನ್ ಯಾಕೆ ಕೇಳ್ತೀರಾ ಅಂತ ಹೇಳಿಲ್ಲ ಅಬ್ರಾಮ್. ಕ್ರಿಯೆನ ತೋರ್ಸಿದ್ರು ದೇವ್ರ. ನಾವು ಕೂಡ ನಿನ್ನ ನೂತನ ಸೃಷ್ಟಿಯಾಗಿ ಮಾಡ್ತೀನಪ್ಪ, ನೀನ್ ಪಾಪಿ ಆಗಿದ್ರು ಪರವಾಗಿಲ್ಲ, ನೀನ್ ಎಷ್ಟು ದೊಡ್ಡ ಪಾಪಿ ಆಗಿದ್ರು ಪರವಾಗಿಲ್ಲ, ನಿನ್ನ ಪಾಪದಿಂದ ನೀನು ಬಿಡಿಸಿ ಕ್ರಿಸ್ತನ ಸಾರೂಪ್ಯದಿಂದ ಬೆಳೆಸ್ತೀನಿ ಅಂತ ದೇವ್ರು ನಮ್ಮನ್ನ ಕರೆದಿರ್ಬೇಕಾದ್ರೆ ನಾವು ಆಯ್ತು ದೇವ್ರೆ ಮಾಡ್ಕೊಳ್ರಿ, ನಾನ್ ಪಾಡಿಗೆ ನಾನು ಇರ್ತೀನಿ ಅನ್ಕೊಂಡ್ಬಿಟ್ರೆ ಆಗಲ್ಲ. ತ್ಯಾಗ ಮಾಡ್ಬೇಕು. ಆ ಒಂದು ಸಾರೂಪ್ಯದ ಬೆಳೆಯಕ್ಕೆ ದೇವ್ರು ನಮ್ಗೆ ಗೆಲ್ಬಿಟ್ಟಿದಾರೆ ಅಂದ್ರೆ ಅದನ್ನ ಪಡೆಯೋಕೆ ನಾನ್ ಏನೆಲ್ಲ ತ್ಯಾಗ ಏನ್ ಮಾಡ್ಬೇಕು, ನಾನು ಅದನ್ನ ಮಾಡ್ಲೇಬೇಕು. ಕರೆಕ್ಟ್ ಅಲ್ವಾ? ಅದನ್ನ ನೋಡ್ಬೇಕಾರೆ ದೇವ್ರ ಮಕ್ಳು ನಮ್ಗೆ ಕೊಟ್ಟಿರುವಂತ ಈ ಒಂದು ಭಾಗ್ಯ, ಈ ಒಂದು ಆಶೀರ್ವಾದ, ಬ್ಲೆಸ್ಸಿಂಗ್ ಯಾರಿಗೂ ಇಲ್ಲ ಕ್ರಿಸ್ತನ ಪ್ರೀತಿಸರು ಲೋಕದವರಿಗೆ. ಇದನ್ನ ಮತ್ತೆ ಮತ್ತೆ ನೆನೆಸ್ಕೊಳ್ತಾ ಇರಿ. ನೀವು ಕೋಟಿಗೊಬ್ರು, ನೀವೆಲ್ಲ ಕೋಟಿಗೊಬ್ರು, ಕೋಟಿಯಲ್ಲಿ ಒಬ್ರು ನೀವೆಲ್ಲ. ಗೊತ್ತಾ ನಿಮ್ಗೆ? ಭಾರತದಲ್ಲಿ ಎಷ್ಟು ಜನ ಇದಾರೆ? 140 ಕೋಟಿಗಳಿದ್ದಾರೆ. 140 ಕೋಟಿಲಿ ಇವತ್ತು ನಿಜವಾದ ದೇವ್ರ ಮಕ್ಳು ಸುಮಾರು ಒಂದು 300-400 ಜನ ಇರ್ಬೋದೇನೋ ಅಷ್ಟೇ. ಯೋಚನೆ ಮಾಡ್ರಿ, ಆ ರೀತಿ ಇದೀವಿ ನಾವು. ಹೋದ್ರಿ ಗಲಾತ್ಯದವರಿಗೆ 3ನೇ ಅಧ್ಯಾಯ 13ನೇ ವಾಕ್ಯ. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ, ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ, ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಬ್ರದರ್ ಕೇಳಿಸ್ತಾ ಇಲ್ಲ. ಸಾರಿ, ದಯವಿಟ್ಟು ಕ್ಷಮಿಸ್ಕೊಡಿ. ಓಕೆ, ಯಾವಾಗಿಂದ ಕೇಳಿಸ್ಲಿಲ್ಲ? ಅದೇ ವಾಕ್ಯ ಹೇಳಿದ್ರಲ್ಲ, ಗಲಾತ್ಯ 13:13. ಕ್ರಿಸ್ತನ ಪ್ರೀತಿಯ ಸರ್, ಇಲ್ಲಿ ಏನಪ್ಪಾ ನೋಡ್ತೀವಿ ಅಂದ್ರೆ, ನೋಡ್ರಿ ಅಬ್ರಾಮನ್ನ ಅಲ್ವಾ, ಅಬ್ರಾಮ್ಗೆ ಕೊಟ್ಟಂತ ಒಂದು ಕೃಪೆ, ಅದ್ರಲ್ಲಿ ದೇವ್ರ ಮಕ್ಳು ನಾವು ಪಾಲು ಹೊಂದ್ಬೇಕು. ಅಬ್ರಾಮನಿಗೆ ಹೇಳಿದಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ಇನ್ನು ಆಕಾಶದ ನಕ್ಷತ್ರದಂತೆ ಅದನ್ನ ಎಣಿಸಕ್ಕಾದ್ರೆ ಎಣಿಸು ಅಂತ ಹೇಳಿದ್ರು ಅಲ್ವಾ. ಅದು ಅಬ್ರಾಮ್ ಏನ್ ಮಾಡಿಲ್ಲ, ಅದು ಅಸಂಖ್ಯವಾಗಿರುತ್ತೆ ಅಂತ ಎಣಿಸಿಲ್ಲ. ಆದ್ರೆ ಇವತ್ತು ನಮ್ಗೆ ಆ ನಕ್ಷತ್ರ ಸಂಖ್ಯೆ ಎಷ್ಟಂತ ಗೊತ್ತಿದ್ಯಾ? ಎಷ್ಟು ನಕ್ಷತ್ರ ಸಂಖ್ಯೆ? ವೆರಿ ಗುಡ್, ಅದೇ ನಂಬರ್ 1,44,000 ನಕ್ಷತ್ರಗಳಿನ ಸಂತತಿ ಮೂಲಕ ಬರುತ್ತೆ ಅಂದ್ಬಿಟ್ಟು ದೇವ್ರೇನ್ ಮಾಡಿದ್ರು ಅವತ್ತು ಅವ್ರಿಗೆ ಅಬ್ರಾಮ್ಗೆ ಅದನ್ನ ತಿಳಿಸ್ಕೊಡಿದ್ರು. ಅಬ್ರಾಮ್ ಗೊತ್ತಿಲ್ಲ ಆ ಸಂಖ್ಯೆ ಎಷ್ಟಂದ್ಬಿಟ್ಟು, ಪುನರ್ತಲ್ಲ ಗೊತ್ತಾಗ್ಬೋದು. ಆದ್ರೆ ಅಬ್ರಾಮ್ಗೆ ಹೇಳಿದಂತ ಆ ಬ್ಲೆಸ್ಸಿಂಗ್ ನ ಯಾರ ಮೂಲಕ ನೆರವೇರಿಸ್ತಾ ಇದಾರೆ? ನಮ್ ಮೂಲಕ. ನಾವು ಇಸ್ರೇಲ್ ಜನರು ಅಲ್ಲ, ಇಸ್ರೇಲ್ಗೆ ಸಂಬಂಧಪಟ್ಟವರು ಅಲ್ಲ. ಆದ್ರೆ ಇಸ್ರೇಲ್ ಜನರಲ್ಲದೇ ಇದ್ವಂತ ಅನ್ಯ ಜನರ ಆದ ನಮಗೆ ಅಬ್ರಾಮನ ಒಂದು ವಾಗ್ದಾನ ನೆರವೇರಿಸೋದಿಕ್ಕೆ ಯಾರು ತ್ಯಾಗ ಮಾಡ್ಬೇಕಾಯ್ತು?
ಕ್ರಿಸ್ತನ್ ಏಸು ಕ್ರಿಸ್ತನ ತ್ಯಾಗ ಅಲ್ವಾ? ಏಸು ಕ್ರಿಸ್ತನ್ ಮಾತ್ರ ಆ ಒಂದು ಮರಣವನ್ನು ಅನುಭವಿಸದೇ ಇದ್ರೆ ನಮಗೂ ಅಬ್ರಾಹ್ಮನಿಗೆ ಏನಾದ್ರೂ ಕನೆಕ್ಷನ್ ಆಗ್ತಿತ್ತಾ? ಇಲ್ಲ. ಇಲ್ಲ. ಕರೆಕ್ಟ್ ಅಲ್ವಾ? ನಂಬಿಕೆಯಿಂದಲೇ ಇವತ್ತು ನಾವ್ ಏನಾಗ್ಬಿಟ್ಟಿದೀವಿ? ಅಬ್ರಾಹ್ಮನ ಮಕ್ಕಳಾಗ್ಬಿಟ್ಟಿದೀವಿ. ಅಷ್ಟು ದೊಡ್ಡ ಒಂದು ಅವಕಾಶವನ್ನ ದೇವ್ರು ಕೊಟ್ಬಿಟ್ಟಿದ್ದಾರೆ. ಅವತ್ತು ಇದನ್ನ ಎಣಿಸಕ್ಕಾದ್ರೆ ಎಣಿಸು ಅಂತ ಅವ್ರಿಗೋಸ್ಕರ ಬರೀಲ್ಲ, ನಿಮ್ಗೋಸ್ಕರ ಬರೀಲ್ಪಟ್ಟಿದೆ. ಯಾಕಂದ್ರೆ ಅಬ್ರಾಹ್ಮ ಅದನ್ನ ಎಣಿಸ್ಲಿಲ್ಲ, ನೀವ್ ಅದನ್ನ ಎಣಿಸ್ತೀರಾ, ನಿಮ್ಗೂ ಅದು ಗೊತ್ತು ಎಷ್ಟು ಲೆಕ್ಕ ಅನ್ಬಿಟ್ಟು. ಯಾಕಂದ್ರೆ ಆ ಸಂತತಿ ನೀವೇ ಅನ್ಬಿಟ್ಟು ದೇವ್ರು ನಮಗೋಸ್ಕರ ಅವತ್ತು ಬರ್ದಿಟ್ಟಿದ್ದಾರೆ. ಇಷ್ಟನ ಪ್ರೀತಿಯ ಸರಸರಿರೇ, ಇವತ್ತು ನಂಬಿಕೆಯಿಂದ ನಾವು ಅಬ್ರಾಹ್ಮಣ ಸಂತತಿ ಆಗೋದಕ್ಕೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಜೀವವನ್ನೇ ಕೊಟ್ಟಿದ್ದಾರೆ. ಆ ದೊಡ್ಡ ಒಂದು ಬ್ಲೆಸ್ಸಿಂಗ್ಸ್ ನಮ್ಗೆ ಸಿಕ್ಬಿಟ್ಟಿದೆ ಅಲ್ವಾ? ದೊಡ್ಡ ಒಂದು ರಿವಾರ್ಡ್ ನಮ್ಗೆ ಸಿಕ್ಬಿಟ್ಟಿದೆ, ಬಹುಮಾನ ನಮ್ಗೆ ದೊರುವಂತ ಅವಕಾಶ ಸಿಕ್ಕಿದೆ. ಹಾಗಿರೋದ್ರಿಂದ ದೇವ್ರ ಮಕ್ಕಳು ನಮಗೋಸ್ಕರ ಅಂತ ಹೇಳ್ಬೇಕಾದ್ರೆ, ನಮಗೋಸ್ಕರ ಬರೆಯಲ್ಪಟ್ಟಿರುವಂತ ಈ ವಿಷಯ ನಾವು ಆ ಆಕಾಶದ ನಕ್ಷತ್ರಗಳಾಗುವಂತ ಒಂದು ಅವಕಾಶನ ಕೊಟ್ಬಿಡ್ತಾರೆ. ಇನ್ನು ಕೂಡ ನೋಡ್ಬೇಕಾದ್ರೆ ಅಬ್ರಾಹ್ಮಣ ಸಂತತಿ ಅಂತ ಹೇಳಿದಾಗ 1000 ವರ್ಷ ಆಳ್ವಿಕೆಯಲ್ಲಿ ನಾವೇನಾಗಿರ್ತೀವಿ? ಅಬ್ರಾಹ್ಮ ನಮಗಿಂತ ಮೇಲೆ ಇರ್ತಾರ, ಕೆಳಗಡೆ ಇರ್ತಾರ? ಅವರು ನಿಜವಾದ ಸಭೆ ಭೂಲೋಕದಲ್ಲಿ ಇರ್ತಾರೆ. ನಾವೆಲ್ಲಿರ್ತೀವಿ? ಕ್ರಿಸ್ತನ್ ನಾವು ದೇವರ ಕ್ರಿಸ್ತನ ಜೊತೆಗೆ ಆಳ್ವಿಕೆ ಮಾಡ್ತಾ ಇರ್ತೀವಿ, ನಾವು ನಂಬಿಕಸ್ಥರಾಗಿ ಓಟ ಓಡಿ ಮುಗಿಸಿದ್ರೆ. ಆದ್ರೂ ಕೂಡ ನಾವು ಅಬ್ರಾಹ್ಮಣ ಸಂತತಿನೇ. ಆದ್ರೆ ಅಬ್ರಾಹ್ಮಣ ಸಂತತಿ ಏನಾಯ್ತು? ದೇವ್ರ ಹೇಳಿದ ಪ್ರಕಾರ ಆಕಾಶ ನಕ್ಷತ್ರವಾಗ್ಬಿಡ್ತು, ಸಮುದ್ರ ಉಸುಬಿನಾಗಂತ ಆಗ್ಬಿಡ್ತು. ಕರೆಕ್ಟ್ ಅಲ್ವಾ? ದೇವರಿಲ್ಲಂತ ಮಾತು ಖಂಡಿತ ನೆರವೇರುತ್ತೆ ಅಂದ್ರೆ ದೇವ್ರ ಮಕ್ಳು ನಮ್ಗೇನ್ ಪಾಠ ಅಂದ್ರೆ, ದೇವ್ರ ಅಬ್ರಾಹ್ಮಣ್ ಕೊಟ್ಟಂತ ವಾಗ್ದಾನವನ್ನೇ ನೆರವೇರಿಸ್ತಾರಂದ್ರೆ ನಮ್ಗೆ ಕೊಟ್ಟಿರುವಂತ ವಾಗ್ದಾನ ನೆರವೇರಿಸಲ್ವಾ? ನಮ್ಗೆ ಹೇಳಿ ಕೊಟ್ಟಿರುವಂತ ಕರೆದಿರುವಂತ ವಿಷಯವನ್ನ ದೇವ್ರು ನೆರವೇರಿಸಲ್ವಾ? ಎಂತೆಂತ ವಾಗ್ದಾನ ಕೊಟ್ಬಿಟ್ಟಿದ್ದಾರೆ, ಎಂತೆಂತ ಅತ್ಯಂತ ಅಮೂಲ್ಯವಾದಂತ ವಾಗ್ದಾನ ಕೊಟ್ಬಿಟ್ಟಿದ್ದಾರೆ. ದೇವ್ರ ಮಕ್ಳು ನಾವು ಅದ್ರಲ್ಲಿ ನಂಬಿಕೆ ಇಟ್ಕೊಳ್ತಾ ಇದೀವಿ ಅಂದ್ರೆ ಯಾವಾಗ ಗೊತ್ತಾಗುತ್ತೆ? ಇದೆಲ್ಲ ಶೋಧನೆ ಸಮಯದಲ್ಲಿ ಗೊತ್ತಾಗುತ್ತೆ. ಎಷ್ಟೇ ಮಾತಾಡಿದ್ರು, ಎಷ್ಟೇ ಕೇಳಿದ್ರು, ಆ ಶೋಧನೆ ಬಂದಾಗ ಅಲ್ವಾ, ನಮ್ಮ ದೇವರ ಮಾತಿನಲ್ಲಿರುವಂತ ನಂಬಿಕೆಗಿಂತ ಜಾಸ್ತಿ ಮನುಷ್ಯರ ಮಾತಿನಲ್ಲಿರುವಂತ ನಂಬಿಕೆ ಹೆಚ್ಚು ನಮ್ಗೆ. ಕಷ್ಟ ಬಂದ್ರೆ ಅವ್ರಿದಾರಪ್ಪ, ಅವ್ರ ಹತ್ರ ಹೋಗೋಣ, ಅವ್ರ ಹತ್ರ ಕೇಳೋಣ, ಇವ್ರ ಹತ್ರ ಕೇಳೋಣ. ಏನೋ ಸಮಸ್ಯೆ ಬಂದ್ಬಿಟ್ರೆ ಅವ್ರ ಹತ್ರ, ಹಿಂಗೆ ನಮ್ಗೆ ಬರುತ್ತೆ. ಫಸ್ಟ್ ದೇವ್ರ ಹತ್ರ, ದೇವ್ರು ಬಂದ್ಬಿಟ್ಟು ನಾವು ಅಲ್ಲಿಂದ ಪರಲೋಕದಲ್ಲಿ ಬಂದು ತಗೊಳ್ರಿ ಮಾಡ್ರಿ ಅಂತ ಏನು ಕೊಡಲ್ಲ. ಫಸ್ಟ್ ದೇವ್ರ ಹತ್ರ ಪ್ರಾರ್ಥನೆ ಮಾಡೋಣ, ಮಿಕ್ಕಿದ ಕೆಲಸ ಮಾಡೋಣ ಅಂತ ಮೈಂಡ್ ಬರಲ್ಲ. ಆಯ್ತು, ದೇವ್ರು ಏನೋ ಪರಿಹಾರ ಕೊಡ್ತಾರೆ, ದೇವ್ರಿಗೋಸ್ಕರ ಕಾಯ್ದಿರೋಣ ಅಂತ ಮೈಂಡ್ ಬರಲ್ಲ. ಯೋಚನೆ ಮಾಡ್ರಿ, ಆ ವಾಗ್ದಾನ ಅಬ್ರಾಹ್ಮ ನಂಬಿದ್ದಕ್ಕೂ ನೆರವೇರಿಸಿದ್ದಕ್ಕೂ ನಾವು ನೆರವೇರಿಸೋದಕ್ಕೆ ಎಷ್ಟೆಲ್ಲ ಡಿಫ್ರೆಂಟ್ ಇದೆ ನೋಡ್ರಿ ಕ್ರಿಸ್ತನ ಪ್ರಿಯ ಸಹೋದರ. ಇದು ನಮಗೋಸ್ಕರ ಏನಾಗಿದೆ? ಇದೆಲ್ಲ ಕೂಡ ಬರೆಯಲ್ಪಟ್ಟಿದೆ ಅನ್ನೋ ವಿಷಯವನ್ನು ಕೂಡ ಹೇಳ್ತಾರೆ. ಕೊನೆಯದಾಗ ಮಾತಾಡ್ಬೇಕು ರೋಮಪುರದವರಿಗೆ 4:24. ನಮ್ಮ ಕರ್ತನಾದ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ದೇವರನ್ನು ನಂಬುವ ನಮಗೂ ನಂಬಿಕೆಯು ನೀತಿ ಎಂದು ಎಣಿಸಲ್ಪಡುವುದು. ನೋಡಿದ್ರಾ? ನಮ್ಗೆ ಏನಾದ್ರು ಕರ್ತನಾದ ಯೇಸು ಸಾಯದೇ ಇದ್ರೆ, ಮರಣವನ್ನು ಹೊಂದದೇ ಇದ್ರೆ ನಾವು ಕ್ರಿಸ್ತನ ನಂಬಿಕೆ ಇಡೋಕೆ ಆಗ್ತಿರ್ಲಿಲ್ಲ. ನಂಬಿಕೆ ಇದ್ದಿದ್ರೆ ಅಬ್ರಾಹ್ಮಣಿಗೆ ಮಾಡಿದಂತ ವಾಗ್ದಾನ ಸಂತತಿಯಾಗಿ ನಾವಿರೋದಕ್ಕೂ ಸಾಧ್ಯತೆ ಇಲ್ಲ. ಕರೆಕ್ಟಾ? ಹಾಗಾದ್ರೆ ನಮ್ಮನ್ನ ಅಬ್ರಾಹ್ಮಣ ಸಂತತಿಯಾಗಿ ಮಾಡೋದಿಕ್ಕೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಜೀವವನ್ನೇ ಕೊಟ್ಟಿದ್ದಾರೆ. ಅದರ ಮೇಲಿರುವಂತ ನಂಬಿಕೆಯಿಂದಲೇ ನಾವೇನಾಗ್ತೀವಿ? ಅಬ್ರಾಹ್ಮಣ ಸಂತತಿ ಅಂತ ಎಣಿಸಲ್ಪಡ್ತೀವಿ. ಕರೆಕ್ಟ್ ಅಲ್ವಾ? ಸೊ ಅದರಿಂದ ನಮಗೂ ಕೂಡ ಏನಾಯ್ತು? ನೀತಿಯಾಗಿ ಎಣಿಸಲ್ಪಟ್ಟಿದೆ. ಇಲ್ಲಾಂದ್ರೆ ನಾವು ಕೂಡ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಕ್ಕೆ ಸಾಧ್ಯತೆ ಇಲ್ಲ. ಅಬ್ರಾಹ್ಮಣ ನೀತಿ ಅಂತ ಎನಿಸಿದಂತ ದೇವರು ಆ ಒಂದು ಸಂತಾನದಲ್ಲಿ ನಮ್ಮನ್ನ ಸೇರ್ಸೋಕ್ಕೂ ಸಾಧ್ಯತೆ ಇರ್ಲಿಲ್ಲ. ನೋಡಿ, ಇದಕ್ಕೆಲ್ಲ ದೇವರು ಎಷ್ಟು ದೊಡ್ಡ ಒಂದು ಪ್ಲಾನ್ ನ ಮಾಡಿದ್ದಾರೆ. ರೋಮಪುರದ 4ನೇ ಅಧ್ಯಾಯ 25ನೇ ವಾಕ್ಯ. ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ನಿರ್ಮಿತ ಕಾರಣ ಒಪ್ಪಿಸಿಕೊಟ್ಟ ನಮಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗುವ ನಿಮಿತ್ತವೇ ಜೀವದಿಂದ ಎಬ್ಬಿಸಿದನು. ಎಲ್ಲಿ ಬಂದ್ ಕರೆಕ್ಟ್ ಮಾಡ್ತಾರೆ ನೋಡಿದ್ರ ಅಪೊಸ್ತಲ ಪಾಲ್? ಅಬ್ರಾಹ್ಮಣ ವಾಗ್ದಾನಕ್ಕೆ ಸ್ಟಾರ್ಟ್ ಮಾಡಿ ಆ ಅಬ್ರಾಹ್ಮಣ ಕರ್ಕೊಂಡ್ಬಂದ್ರು ಕರ್ತನಾದ ಯೇಸು ಕ್ರಿಸ್ತನ ತ್ಯಾಗ ಬಳಿಯಲ್ಲಿ ಬಂದು ನಿಲ್ಸ್ಕೊಂಡ್ಬಿಟ್ರು. ನಮ್ ಕ್ಲಿಯರ್ ಕಟ್ ಆಗಿ ಅರ್ಥ ಮಾಡಿಸಿದ್ರು. ನೀವೆಲ್ಲ ಯಾರೇ ಇದ್ರು ರೋಮಪುರದವರೇ, ನೀವೊಬ್ರು ಅನ್ಯ ಜನಾಂಗದವರು, ಆದ್ರೆ ನಿಮಗೂ ಅಬ್ರಾಹ್ಮಣಿಗೆ ಏನಪ್ಪಾ ಸಂಬಂಧ ಅಂದ್ರೆ, ಅಬ್ರಾಹ್ಮಣಿಗೆ ಮಾಡಿದಂತ ವಾಗ್ದಾನ ನಿಮ್ಗೆ ಪಾಲಿದೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮರಣ. ಆತನು ಮಾತ್ರ ಮರಣ ಹೊಂದೇ ಇದ್ರೆ ಆತನ ಮೇಲೆ ನೀವು ನಂಬಿಕೆ ಇಡೋದಿಲ್ಲಿ, ಆತನ ಮೇಲೆ ನಂಬಿಕೆ ಇಡದೇ ಇದ್ರೆ ನೀವು ಅಬ್ರಾಹ್ಮಣ ಸಂತತಿ ಆಗೋದಿಲ್ಲಿ, ಯಾವುದೂ ನಡೀತಾ ಇರ್ಲಿಲ್ಲ. ಅದರಿಂದ ನೋಡ್ರಿ, ನಮ್ಮನ್ನ ಅಬ್ರಾಹ್ಮಣ ಸಂತತಿ ಮಾಡೋದಕ್ಕೋಸ್ಕರ ದೇವರು ತನ್ನ ಒಬ್ಬನೇ ಮಗನ್ನ ಕೊಟ್ಟು ನಮ್ಮನ್ನ ನೀತಿವಂತರಾಗಿ ಮಾಡಿದರೆ. ನೀತಿವಂತರಾಗಿ ಮಾಡಿದಂತ ನಮ್ಮನ್ನ ಆ ನೀತಿವಂತಿಕೆಯಲ್ಲಿ ನಾವು ಬದುಕೋದಾಗಿದ್ರೆ ಖಂಡಿತವಾಗ್ಲೂ ಏನ್ ಮಾಡ್ತಾರೆ? ಮರಣದಲ್ಲಿ ನಂಬಿಕಸ್ಥರಾಗಿದ್ದಾಗ
ನಮ್ಮನ್ನೇನ್ ಮಾಡ್ತಾರೆ? ಕರ್ತನಾದ ಯೇಸು ಕ್ರಿಸ್ತನ ಹೇಗೆ ಜೀವದಿಂದ ಎಬ್ಬಿಸ್ತಾರೋ ನಮಗೂ ಎಬ್ಬಿಸ್ತಾರೆ. ಎಬ್ಬಿಸಿದಾಗ ದೇವರು ಮಾಡಿದಂತ ವಾಗ್ದಾನ ಅವಾಗ ಫುಲ್ಫಿಲ್ಮೆಂಟ್ ಆಗುತ್ತೆ. ನೀವು ಆಕಾಶದ ನಕ್ಷತ್ರಗಳಾಗಿರ್ತೀರಾ, ಅಲ್ಲಿವರೆಗೂ ನಕ್ಷತ್ರಗಳಾಗೋದಕ್ಕೆ ಕರೆಯಲ್ಪಟ್ಟಿದ್ದೀರಾ ಅಷ್ಟೇ, ನಕ್ಷತ್ರಗಳು ಆಗಿಲ್ಲ ಅಲ್ವಾ? ಸೊ ನೋಡ್ರಿ, ಕರ್ತನಾದ ಯೇಸು ಕ್ರಿಸ್ತನ ತ್ಯಾಗ ಎಷ್ಟು ಮಟ್ಟಿಗೆ ಇದೆ. ಎಲ್ಲ ವಿಷಯಗಳು ಏನಪ್ಪಾ ಅಂದ್ರೆ, ರೋಮಪುರದವರಿಗೆ ಬರೆದಂತ ಪತ್ರಿಕೆ 4ನೇ ಅಧ್ಯಾಯ ಈ ಅಬ್ರಾಹ್ಮನ ವಾಗ್ದಾನವನ್ನ ಏನ್ ಮಾಡ್ತಾರೆ ಅಲ್ಲಿಂದ ಕನೆಕ್ಟ್ ಮಾಡಿ ದೇವ್ರ ಏನ್ ಮಾಡ್ತಾರೆ, ಕ್ರಿಸ್ತನ ಒಂದು ತ್ಯಾಗ ಬಲಿವರೆಗೂ ಇಲ್ಲಿ ಅಪೊಸ್ತಲ ಪಾಲ್ ಕೆಲವೊಂದು ವಿಷಯ ಮಾತಾಡ್ಕೊಂಡ್ ಬರ್ತಾರೆ. ಸೊ ಅದರಿಂದ ತುಂಬಾ ಪಾಠಗಳಿದೆ ಕ್ರಿಸ್ತನ ಪಿದೇಸರ ಕಲಿಬಹುದು, ನೀವು ಕೂಡ ಇನ್ನೂ ತುಂಬಾ ಓದ್ಬೋದು. ಯಾಕಂದ್ರೆ ನೀತಿವಂತರಾಗೋದು ಒಂದು ಕ್ಷಣ, ನೀತಿವಂತರಾಗೋದು ಒಂದು ಕ್ಷಣ. ಆದ್ರೆ ಇಸ್ರೇಲ್ ಜನರಲ್ಲಿ ನೀತಿವಂತರಾಗೋದು ಹೆಂಗಪ್ಪ? ಅವರು ಧರ್ಮಶಾಸ್ತ್ರನ ಕೈಗೊಂಡು ನಡೆದು ನೀತಿವಂತರಂತ ಪಡ್ಕೊಬೇಕು. ಹಾಗೆ ನೀತಿವಂತ ಅಂತ ಪಡ್ಕೊಂಡ್ರು ಅವ್ರ ಮೇಲಿನಂತ ಆದಾಮನ ಮರಣವನ್ನ ತೆಗೆದಾಕೋರ್ ಬರೋರ್ಗು ಆ ನೀತಿಯನ್ನ ಪರಿಗಣಿಸಕ್ಕಾಗಲ್ಲ. ಆದ್ರೆ ನಮಗೆ ನೀತಿವಂತರು ಅನ್ಸೋದು ಹೆಂಗಪ್ಪ? ಕ್ಷಣ. ಯಾವ ರೀತಿ ಕ್ಷಣ? ಕ್ರಿಸ್ತನ ನಂಬಿಕೆ ಇಟ್ರೆ ಸಾಕು, ದೇವ್ರು ನಮ್ಮನ್ನ ನೀತಿವಂತರಾಗಿ ಅಂಗೀಕರಿಸ್ತಾರೆ. ಕರೆಕ್ಟಾ? ಕರೆಕ್ಟ್ ಇದೆಯಾ? ನೀತಿವಂತರಾಗೋದಕ್ಕೆ ನಾವೇನಾದ್ರು ತುಂಬಾ ದೊಡ್ಡ ತ್ಯಾಗ ಮಾಡ್ಬೇಕಾ? ಯಾವ ಕ್ಷಣದಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ನಮಗೆ ತಿಳಿಸಲ್ಪಡ್ತೋ, ನಮ್ಮ ಹೃದಯ ಚುಚ್ಚಲ್ಪಡ್ತೋ, ನಾವು ಪಾಪಿಗಳಂತ ನಾವು ಅಂಗೀಕಾರ ಮಾಡಿದ್ವೋ, ನಾವು ಪಶ್ಚಾತ್ತಾಪ ಪಡ್ತೀವೋ, ಕ್ರಿಸ್ತನೇ ನಮಗೋಸ್ಕರ ಕಳಿಸಲ್ಪಟ್ಟಂತ ದೇವರಿಂದ ಕಳಿಸಲ್ಪಟ್ಟಂತ ರಕ್ಷಕನಂತ ಅಂಗೀಕರಿಸಿ ಬಾಯಿಂದ ಅರಿಕೆ ಮಾಡಿದ್ರೆ ದೇವ್ರು ನಮ್ಮನ್ನ ಏನ್ ಮಾಡ್ತಾರೆ? ನೀತಿವಂತರಾಗಿ ಮಾಡ್ಬಿಡ್ತಾರೆ, ನೀತಿವಂತರಾಗಿ ಎನಿಸ್ತಾರೆ. ಕರೆಕ್ಟಾ? ಆದ್ರೆ ಪರಿಶುದ್ಧವಂತರಾಗೋದು, ಸಾಂಟಿಫಿಕೇಶನ್ ಆಗೋದು ಒಂದು ನಿರಂತರವಾದಂತ ಹಂತ. ಜಸ್ಟಿಫಿಕೇಶನ್ ಈಸ್ ಇನ್ಸಿಡೆಂಟ್, ಸಾಂಟಿಫಿಕೇಶನ್ ಇಸ್ ಪ್ರೋಸೆಸ್. ನೀತಿವಂತನಾಗೋದು ಕ್ಷಣ, ಪರಿಶುದ್ಧನವಾಗುವಂಥದ್ದು ಮರಣದವರೆಗೆ ನಡೆಯುವಂತ ಒಂದು ಪರ್ಯಂತ, ಒಂದು ಹಂತ ಅಲ್ವಾ? ಆ ಒಂದು ಹಂತವನ್ನ ತಲುಪಿದ್ರೆ ಮಾತ್ರ ಅಬ್ರಾಹ್ಮನ್ ಮಾಡಿದಂತ ವಾಗ್ದಾನಕ್ಕೆ ಕಂಪ್ಲೀಟ್ ಆಗಿ ನಾವು ಅರ್ಹರಾಗಿರ್ತೀವಿ. ಇಲ್ಲದಿದ್ರೆ ಆ ಒಂದು ಅವಕಾಶನ ಪಡ್ಕೊಂಡಿರ್ತೀವಿ, ಯಾವ ಕ್ಷಣದಲ್ಲಿ ಬೇಕಾದ್ರೆ ಕಳ್ಕೊಬಹುದಾ? ಈಗ ನಾವು ಇಲ್ಲಿಂದ ಎಲ್ಲಿ ಹೋಗ್ತೀವಿ? ಈ ಮೈಸೂರ್ಗೆ ಹೋಗೋಣ, ಇಲ್ಲ ಗೋವಾಗೆ ಹೋಗೋಣ ಅಂತ ಇಟ್ಕೊಳ್ಳಿ. ಟ್ರೈನಲ್ಲಿ ಹೋಗ್ತಾ ಇದ್ವಿ. ಟ್ರೈನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಟ್ರೈನ್ ಹತ್ತಿದ ಮಾತ್ರಕ್ಕೆ ನಾವು ಗೋವಾ ಹೋಗಿದೆ ಅಂತ ಹೇಳಕ್ಕಾಗಲ್ಲ. ಹೋಗ್ತಾ ಇದೀವಿ, ಟ್ರಾವೆಲ್ ಮಾಡ್ತಾ ಇದೀವಿ, ಎಲ್ ಬೇಕಾದ್ರೆ ನಾನು ಇಳ್ಕೊಬಹುದು. ಕರೆಕ್ಟಾ? ಕೊನೆ ಸ್ಟಾಪ್ವರೆಗೂ ನಾನು ಟ್ರೈನಲ್ಲಿ ಇದ್ರೆ ಮಾತ್ರ, ಅಲ್ಲಿ ಇಳಿದ್ರೆ ಮಾತ್ರ ಗೋವಾ. ಕರೆಕ್ಟಾ? ಇಲ್ಲ ಅಂದ್ರೆ ನಾನೇನಿಲ್ಲ. ಆದ್ರೆ ಹೇಳ್ಕೊಳ್ಳೋದಲ್ಲ ಹಂಗೆ, ನಾನು ಗೋವಾಗೆ ಹೋಗ್ತಾ ಇದ್ದೀನಿ ಎಲ್ಲದಕ್ಕೆ ಹೆಂಗೆ ನಾನು ಪರಿಶುದ್ಧರಾಗೋದಕ್ಕೆ ಹೋಗ್ತಿದ್ದೀನಿ, ಕ್ರಿಸ್ತನ ಸಭೆಯಾಗ ಹೋಗ್ತಾ ಇದ್ದೀನಿ. ಕರೆಕ್ಟ್. ಆದ್ರೆ ಮರಣದವರೆಗೂ ಲಾಸ್ಟ್ ಸ್ಟಾಪ್ವರೆಗೂ ಇದ್ರೆ ಮಾತ್ರ ಆ ಒಂದು ಅಬ್ರಾಹ್ಮಣ ವಾಗ್ದಾನದಲ್ಲಿ ನಾವು ಬಾಧ್ಯಸ್ತಾ ಇರ್ತೀವಿ. ಇಡೀ ಲೋಕವನ್ನ ಆಶೀರ್ವಾದ ಮಾಡುವಂತ ಕೆಲಸ ಅವಾಗ್ಲೇ ನಮ್ಗೆ ಸಿಗುತ್ತೆ. ಅಲ್ಲಿವರೆಗೂ ಇಡೀ ಲೋಕವನ್ನಲ್ಲ, ಯಾರನ್ನು ಆಶೀರ್ವಾದ ಮಾಡುವಂತ ಕೆಲಸ ನಮ್ಗೆ ಸಿಗಲ್ಲ ಅಲ್ವಾ? ಸೊ ನಾವು ಇನ್ನೊಬ್ಬರನ್ನ, ಇಡೀ ಲೋಕವನ್ನ ಆಶೀರ್ವಾದ ಮಾಡ್ಬೇಕಾದ್ರೆ ಕ್ರಿಸ್ತನ ಬಲಿ ತ್ಯಾಗವನ್ನು ಅಂಗೀಕರಿಸೋದು ಮಾತ್ರವಲ್ಲ, ಜಸ್ಟಿಫಿಕೇಶನ್ ಮಾತ್ರವಲ್ಲ, ಸಾಂಟಿಫಿಕೇಶನ್ಗೂ ನಾವು ಮುಂದುವರಿಬೇಕಾಗುತ್ತೆ. ಅದನ್ನ ಕ್ರಿಸ್ತನ ಪಿದೇಸರ ಇದೆಲ್ಲ ವಿಷಯಗಳನ್ನ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಸೊ ನಮ್ಗೆ ಏನೋ ಹಲವಾರು ವಿಷಯ ಇದರಲ್ಲಿ ಅಡಕವಾಗಿದೆ, ಅದನ್ನ ಸ್ಟಡಿ ಮಾಡ್ರಿ. ಇನ್ನು ಕೂಡ ದೇವ್ರು ಅಬ್ರಾಹ್ಮನ್ ಮಾಡಿದಂತ ಒಂದು ವಾಗ್ದಾನದ ವಿಷಯ, ದೇವ್ರು ಅಬ್ರಾಹ್ಮನ್ ಮಾಡಿದಂತ ವಾಗ್ದಾನದೊಳಗೆ ಯಾರೆಲ್ಲ ನೋಡಿದಾರೆ ಗೊತ್ತಾ? ನಿಮ್ಮನ್ನೆಲ್ಲ ನೋಡಿದ್ದಾರೆ. ದೇವ್ರ ಆಕಾಶ ನಕ್ಷತ್ರ ಅಂತ ಮಾತಾಡಿದಾಗ ನಿಮ್ಮನ್ನೆಲ್ಲ ಅಲ್ಲಿಂದ ಎಷ್ಟು ವರ್ಷ ಅಬ್ರಾಹ್ಮನಿಗೆ ಈ ವಾಗ್ದಾನ ಮಾಡ್ಬೇಕಾದ್ರೆ ಅಲ್ಲಿಂದ ನಮ್ಮ ಕಾಲದವರೆಗೆ ಎಷ್ಟು ವರ್ಷಗಳಿರ್ಬೋದು? ಒಂದು 4000 ವರ್ಷಗಳಿರ್ಬೋದಾ? ಹೆಚ್ಚು ಕಡಿಮೆ 4000 ವರ್ಷಗಳು. ಆ 4000 ವರ್ಷಗಳಲ್ಲಿ ಯಾರು ನೋಡಿದ್ದಾರೆ? ಯುಗದಾಂತ್ಯದಲ್ಲಿ ಬದುಕುವಂತ ನಾವು ಕೂಡ ಆ ಬ್ರಾಹ್ಮಣ ವಾಗ್ದಾನದ ನಕ್ಷತ್ರ ಆಗ್ತೀವಿ ಅಂತ ಅವತ್ತು ದೇವ್ರು ನೋಡಿ ಮಾತಾಡಿದಾರಂದ್ರೆ ನಮ್ಮ ಮೇಲೆ ಎಷ್ಟು ಪ್ರೀತಿ, ಕರುಣೆ, ಮಮತೆನ ದೇವ್ರು ಇಟ್ಟಿರ್ಬೋದು. ಎಲ್ಲೋ ಕಸವು ಧೂಳು, ಇನ್ನೂ ಹುಟ್ಲೇ ಇಲ್ಲ ನಾವು ಅಲ್ವಾ? ನಮ್ಮನ್ನ ಮೈಂಡ್ ಇಟ್ಕೊಂಡೆ ಈ ಸಂತತಿ ಇಷ್ಟು ಜನ ಆಗ್ಬೇಕಾದ್ರೆ 2000 ವರ್ಷಗಳಾಗುತ್ತೆ, ಇಲ್ಲಿವರೆಗೂ ಜನ ಬರ್ತಾರೆ, ಅಲ್ಲೂ ಕರೆ ಕೊಡ್ತೀನಿ, ಅವ್ರಿಗೂ ಆಹ್ವಾನ ಕೊಡ್ತೀನಿ, ಅವರೆಲ್ಲ ಓಡ್ ಮುಗಿಸಿದ್ರೆ ನಿನ್ನ ಮೂಲಕ ನಾನು ಮಾಡಿದಂತ ವಾಗ್ದಾನ ಫುಲ್ಫಿಲ್ಮೆಂಟ್ ಆಗುತ್ತೆ, ಇಡೀ ಲೋಕ ಆಶೀರ್ವದಿಸಲ್ಪಡುತ್ತೆ ಅಂತ ವಿಷಯ ದೇವ್ರು ಮನಸ್ಸಲ್ಲಿ ಇಟ್ಟಿದ್ದಾರೆ ಅಂದ್ರೆ ನಮ್ಮ ಮೇಲೆ ಎಷ್ಟು ಪ್ರೀತಿ, ಕರುಣೆ, ಮಮತೆನ ಇಟ್ಟಿರ್ಬೋದು. ಸ್ಟಡಿ ಮಾಡೋರು ಆಯ್ತಲ್ವಾ? ಸರಿದೆ. ಇಲ್ಲಿಗೆ ನಮ್ಗೆ 4ನೇ ಅಧ್ಯಾಯ ಏನಾಯ್ತು? ಮುಕ್ತಾಯಕ್ಕೆ ಬಂತು. ಬರುವಂತ ದಿನಗಳಲ್ಲಿ 5ನೇ ಅಧ್ಯಾಯ ನೋಡೋಣ. ದೇವರು ಈ ಪಾಠಗಳನ್ನ ಆಶೀರ್ವದಿಸಲಿ. ಓಕೆ, ಸಮಯ ಕೂಡ ತುಂಬಾ ಹೆಚ್ಚಾಗಿದೆ. ಇದ್ರಲ್ಲಿ ಏನಾದ್ರೂ ಒಂದು 1 or 2 minutes 30 seconds ಆತರ ಏನಾದ್ರು ಮಾತಾಡಂಗೆ ನಿಮ್ಗೆ ಏನಾದ್ರು ವಿಷಯಗಳಿದ್ರೆ ಖಂಡಿತವಾಗ್ಲೂ ನೀವು ಮಾತಾಡ್ಬೋದು.
ಯಾರಿಗೇನಿಲ್ವಾ ಮುಗ್ಸನ್ ಹಂಗಾದ್ರೆ? ಅರ್ಥ ಆಯ್ತಾ? ಸಬ್ಜೆಕ್ಟ್ ಅರ್ಥ ಆಯ್ತಾ? ಅರ್ಥ ಆಯ್ತಿರ್ಬೋದ? ಓಕೆ, ಸರಿ. ಹಾಗಾದ್ರೆ ಇವತ್ತಿನ ರಾತ್ರಿ ಗೀತೆಗಳನ್ನ ಓದಿ ಮುಗ್ಸೋಣ. ಯಾರು ಓದ್ತೀರಾ? ರಾತ್ರಿ ಗೀತೆಗಳನ್ನ ಓದ್ತೀರಾ? ರೇಷ್ಮೆ ತಂಗಿ ಓದ್ತೀರಾ ರಾತ್ರಿ ಗೀತೆಗಳನ್ನ? ಹೋದ್ರಿ? ಯಾಕೆ ಯಾರು ಸೌಂಡ್ ಕ್ಲಿಯರ್ ವಾಯ್ಸ್ ಕೊಡ್ತಾ ಇಲ್ಲ? ಹಾ, ಕೇಳಿಸ್ತಾ ಇದೆ ತಂಗಿ, ಓದಿ. ಸರಿ. ಹಂಗೆ ಆಗ್ತಾ ಇಲ್ವಾ ಓದಕ್ಕೆ? ಅಯ್ಯೋ, ಫ್ರೆಶ್ ಮಾಡೇ ಮಾಡ್ತೇನೆ, ದಡಾನ ಬರಾಕು ತಡ್ರಿ. ನೀವು ಇವುಗಳನ್ನು ತಿಳಿದುಕೊಂಡು ಇದರಂತೆ ಮಾಡಿದರೆ ನೀವು ಧನ್ಯರು. ಯೋಹಾನ ಸುವಾರ್ತೆ 13ನೇ ಅಧ್ಯಾಯ 17ನೇ ವಚನ. ನಾವು ಶರೀರದಲ್ಲಿರುವಾಗ ನಮ್ಮ ಆಲೋಚನೆ, ಮಾತು ಮತ್ತು ಕ್ರಿಯೆಗಳಲ್ಲಿ ನಮಗೆ ಎಂದಿಗೂ ಸಂಪೂರ್ಣ ತೃಪ್ತಿಯಾಗುವುದಿಲ್ಲ ಮತ್ತು ನಾವು ಎಂದಿಗೂ ಇತರರಿಗೆ ಸಂಪೂರ್ಣವಾಗಿ ತೃಪ್ತಿಪಡಿಸಲು ಸಾಧ್ಯವಿಲ್ಲ. ಆದರೆ ದೇವರ ಕೃಪೆಯಿಂದ ನಾವು ಪ್ರತಿಯೊಬ್ಬರೂ ನಮ್ಮ ಹೃದಯಕ್ಕೆ ಸಂಬಂಧಪಟ್ಟಂತೆ ಈ ಎಲ್ಲವನ್ನು ಸಾಧಿಸಬಹುದು ಎಂದು ನಿರ್ಧರಿಸೋಣ. ನಾವು ಹೀಗೆ ಮಾಡಬಹುದು, ಮಾಡಬೇಕು ಮತ್ತು ಖಂಡಿತವಾಗಿಯೂ ಮಾಡಬೇಕು. ಇದಕ್ಕಿಂತ ಕಡಿಮೆಯಾಗಿ ನಾವು ಏನು ಮಾಡಿದರೂ ನಮ್ಮ ಕರ್ತನಿಗೆ ತೃಪ್ತಿಯಾಗುವುದಿಲ್ಲ. ಏಕೆಂದರೆ ನಮ್ಮ ಕರ್ತನಿಗೆ ನಾವು ಪರಿಶುದ್ಧ ಕನ್ಯೆಯಾಗಿ ಸಭೆಯ ಸದಸ್ಯರಾಗಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದೇವೆ. ನಾವು ಈ ಸಮಂಜಸವಾದ ಸಾಧ್ಯವಾಗುವ ಮಾನದಂಡದ ಮಟ್ಟಕ್ಕೆ ಬರಲು ವಿಫಲರಾದರೆ ನಮ್ಮ ಕರೆಯನ್ನು ಮತ್ತು ಆಯ್ದುಕೊಳ್ಳುವಿಕೆಯನ್ನು ವಧುವಿನ ವರ್ಗದಲ್ಲಿ ಖಂಡಿತಪಡಿಸಿಕೊಳ್ಳಲು ನಾವು ವಿಫಲರಾಗುತ್ತೇವೆ. ಆದರೆ ನಾವು ಈ ವಿಷಯಗಳನ್ನು ಮಾಡಿದರೆ ಹೃದಯದಲ್ಲಿ ನಾವು ಈ ಮಾನದಂಡದ ಮಟ್ಟದಲ್ಲಿದ್ದರೆ ಮತ್ತು ಪ್ರತಿದಿನ ಅದನ್ನು ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಜೀವಿಸಲು ಬಯಸುತ್ತಿದ್ದರೆ ಪರಲೋಕದ ಮೊದಲಿಂಗನು ಅಂದರೆ ಕ್ರಿಸ್ತನು ತಾನು ಆಯ್ಕೆ ಮಾಡಿಕೊಂಡ ಸದಸ್ಯರಾಗಿ ನಮ್ಮನ್ನು ಸ್ವೀಕರಿಸಲು ಸಂತೋಷ ಪಡುತ್ತಾನೆ. ನಾವು ಈ ಪಾಠವನ್ನು ಕಲಿಯುವುದಕ್ಕೆ ಎಷ್ಟು ಅವಲಂಬಿತರಾಗಿರಬೇಕು. ರಿಪೀಟ್ 4460. ನಮಸ್ತೆ. ದೇವರಿಗೆ ಸ್ತೋತ್ರ. ಮೊದಲುವಂತ ಬಸವರಾಜ್ ಬ್ರದರ್ ವಾಯ್ಸ್ ಕೇಳಿಸ್ತಾ ಇಲ್ವಾ? ಕೇಳ್ತಾ ಇದ್ದಾರೆ. ಓಕೆ, ಸರಿ. ಸರಿ, ಆ ಬ್ರದರ್ಗೆ ಮೋಸ್ಟ್ಲಿ ಏನೋ ಕ್ಲಿಯರ್ ಕೇಳಿಸ್ತೇನೆ ಅನ್ಸುತ್ತೆ. ಹಲೋ ಬ್ರದರ್, ನಾವು ಬ್ರದರ್ ಬಸವರಾಜ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಕೇಳಿಸ್ತಿಲ್ಲ. ಶ್ರೀಕಾಂತ್ ಬ್ರದರ್ ಪ್ರಾರ್ಥನೆ ಮಾಡಿ. ಬ್ರದರ್ ನಾನೇ ತಿಳ್ಕೊಂಡು ನಾನೇ ಬ್ರದರ್ ಅಂತ ಕೇಳ್ಬೋದು ಬ್ರದರ್. ಆಯ್ತು, ನೀವು ಮಾಡಿ. ಬಸವರಾಜ್ ಬ್ರದರ್ಗೆ ಹೇಳ್ದೆ, ಬ್ರದರ್ ಕ್ಲಿಯರ್ ಕೇಳಿಸ್ತಿಲ್ಲ ಅನ್ಸುತ್ತೆ. ಬಸವರಾಜ್ ಬ್ರದರ್ ಇದ್ದೀರಾ? ಮಾಡ್ತೇನೆ. ಓಕೆ, ಬಸವರಾಜ್ ಬ್ರದರ್ ಇದ್ರಂತೆ ಬಿಡ್ರಿ, ಅವರೇ ಮಾಡ್ತಾರೆ. ಎಲ್ಲರ ಕಣ್ಣುಗಳನ್ನು ಮುಚ್ಕೊಂಡು, ಪರಿಶುದ್ಧನು ಮಹೋನ್ನತನು ಉನ್ನತನಾದ ಪರಲೋಕದ ತಂದೆಯಾದ ದೇವರೇ, ಒಂದು ವೇಳೆಗಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇವೆ. ತಂದೆ, ಅಲ್ಪರಾಯಗ್ರ ಮಣ್ಣು ಧೂಳಾದ ನಮ್ಮನ್ನ ಸ್ವಾಮಿ, ಎಷ್ಟು
ಪ್ರೀತಿಸಿ ತಮ್ಮ ಒಬ್ಬ ಮಗನ ಮೂಲಕ ನಮ್ಮನ್ನು ಸೊಕ್ಕಿಯ ಜನರನ್ನಾಗಿ ಮಾಡಿ ಸ್ವಾಮಿ ನಮಗೆ ಬೇಕಾದ ಘನಹಾರವನ್ನು ಕೊಟ್ಟು ನಡೆಸಿರುವುದಕ್ಕಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇವೆ. ಸೋದರ ಮೂಲಕ ನೀವು ಅನೇಕ ವಾಕ್ಯಗಳನ್ನು ನಮಗೆ ತಿಳಿಪಡಿಸಬೇಕಾಗಿ ಸ್ತೋತ್ರ. ಅದರ ಮೂಲಕವಾಗಿ ಸ್ವಾಮಿ ದೇವರೇ ನಾವು ಸ್ಮಾರಕದಲ್ಲಿ ಬೆಳೆಯಲಿಕ್ಕೆ ಬೇಕಾಗಿರುವಂತಹ ಎಲ್ಲ ಜ್ಞಾನವನ್ನು ಕೊಟ್ಟು ನಡೆಸಿದ್ದಕ್ಕಾಗಿ ಸ್ತೋತ್ರ. ಓಟದಲ್ಲಿ ತಿಳಿದಿರುವ ಶೋಧನೆಗಳನ್ನು ಜಯಿಸಿಕೊಳ್ಳಿಕ್ಕೆ ಕೃಪೆಟ್ಟಿಗೆ ನೀವು ನಡೆಸಲಿಕ್ಕೆ ಬೇಕಾದ ಶಕ್ತಿಯನ್ನು ಕೊಟ್ಟು ನಡೆಸಿರಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ. ಹೌದು ದೇವರೇ, ಇಷ್ಟು ಮಾತ್ರದವರಾದ ನಮ್ಮನ್ನು ನೀವು ಈ ರೀತಿಯಾಗಿ ಕೃಪೆಯೊಟ್ಟಿಗೆ ನಡೆಸಿರುವುದಕ್ಕಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇವೆ. ಸೋದರನನ್ನು ಹೆಚ್ಚೆಚ್ಚಾಗಿ ನಿಮ್ಮ ಸೇವೆಯಲ್ಲಿ ಬೆಳೆಸಲಿಕ್ಕೆ ಬೇಕಾಗಿರುವಂತಹ ಜ್ಞಾನವನ್ನು ಕೊಟ್ಟು ನಡೆಸಿರುವುದಾಗಿ ನಾವು ಪ್ರಾರ್ಥಿಸ್ತೇವೆ. ತಲೆಬಾಗಿರೋ ಪ್ರತಿಯೊಬ್ಬರು ನೀವು ಆಶ್ವಾಸಿಸಿ ಕೃಪೆಯೊಟ್ಟಿಗೆ ನಡೆಸಿರಿ. ಎಲ್ಲ ನಿಮ್ಮ ಚಿತ್ತ ನೆರವೇರಲಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ. ಪರಲೋಕದಲ್ಲಿರುವ ಜೀವಗಳ ತಂದೆಯೇ, ಆಮೆನ್. Thank you. ನಮಸ್ತೆ ಸಿಸ್ಟರ್ಸ್. ಎಲ್ಲರಿಗೆ ಗುಡ್ ನೈಟ್. ಥ್ಯಾಂಕ್ ಯು. ನಮಸ್ತೆ. ಎಲ್ಲ ಬ್ರದರ್ಸ್ ಸಿಸ್ಟರ್ ನಮಸ್ತೆ. ನಮಸ್ತೆ ನಮಸ್ತೆ, ಗುಡ್ ನೈಟ್. ನಮಸ್ತೆ. ಎಲ್ಲರಿಗೂ ನಮಸ್ತೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. God bless you. ನಮಸ್ತೆ ನಮಸ್ತೆ. 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 ಅಲ್ಲಪ್ಪ ಬ್ರದರ್ ನಮಸ್ತೆ. ನಮಸ್ತೆ.